ಪ್ರಾಸಿಕ್ಯೂಷನ್ ಭೀತಿಯಲ್ಲಿರುವಂತಹ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ರಾಜ್ಯಪಾಲರು ಈಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು, ಅಂದರೆ ಅರ್ಕಾವತಿ ಡಿನೋಟಿಫಿಕೇಶನ್ ಅಕ್ರಮದ ವಿಚಾರವಾಗಿ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ. ಆದರೆ ಒಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಏನು ನಡೀತಾ ಇದೆ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಏನು ಆಗ್ತಾ ಇದೆ ಅಂತೇಳಿ. ಇವರು ಅವ್ರ ಮೇಲೆ ಆರೋಪ ಮಾಡೋದು, ಅವರು ಇವ್ರ ಮೇಲೆ ಆರೋಪ ಮಾಡೋದೇ ಆಗಿದೆ ಬಿಟ್ಟರೆ ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಈ ಆರೋಪ ಇದೆಯಲ್ಲ, ಇದರ ಹಿಂದೆ ಇರುವಂಥವ್ರು ಯಾರು, ಅಥವಾ ಕೇಂದ್ರದಿಂದ ರಾಜ್ಯಪಾಲರನ್ನ ಬಿಟ್ಟು ಈ ರೀತಿಯಾಗಿ ನಡೆಸಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ, ಪ್ರಶ್ನೆ ಸಹಜವಾಗಿದೆ. ಇದೇ ಈ ಹೊತ್ತಿನ ವಿಶೇಷ, ಅಂದರೆ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ರಾಜ್ಯಪಾಲರು ವರ್ಸಸ್ ಸರ್ಕಾರ, ಫೈಟ್ ಆಫ್ ವಾರ್. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅಥವಾ ರಾಜ್ಯಪಾಲರು, ಆ ರೀತಿಯ ಏನಾದರೂ ನಡೀತಾ ಇದೆಯಾ ರಾಜ್ಯದಲ್ಲಿ? ಎಲ್ಲಿ ಈ ರಾಜಕಾರಣ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಘರ್ಷಣೆ ಅಂತೂ ಜೋರಾಗಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಗವರ್ನರ್ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಬಿಎಸ್ವೈ ಎಚ್ಚರಿಕೆಯ ಭೂ ಅಕ್ರಮ ಬಹಿರಂಗ ಬಳಿಕ ಹೊಸ ಮಜಲು ಈಗ ಕೇಳಿ ಬರ್ತಾ ಇರುವಂಥದ್ದು. ಗಂಗೇನಹಳ್ಳಿ ಡಿನೋಟಿಫೈ ಆ ಕೇಸ್ ಹೊರಗಡೆ ಬರ್ತಾ ಇದ್ದಂಗೆ ಸಿಎಂ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಿರುವಂಥದ್ದು. ಅರ್ಕಾವತಿ ಡಿನೋಟಿಫೈ ಬಗ್ಗೆ ನ್ಯಾಯಮೂರ್ತಿ ಕೆಂಪಣ್ಣ ವರದಿಯನ್ನ ಈಗ ರಾಜ್ಯಪಾಲರು ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಹಿತಿ ನೀಡಲಾಗಿದೆ. ಸರ್ಕಾರದ ವಿರುದ್ಧ ಈಗ ಗವರ್ನರ್, ರಾಜ್ಯಪಾಲರು ತೊಡೆತಟ್ಟಿ ನಿಂತ್ರ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಹಂತಕ್ಕೆ ರಾಜಭವನದ ಜೊತೆ ಸರ್ಕಾರದ ಸಂಘರ್ಷ ಏರ್ಪಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಜವಾಗ್ಲೂ ಕೂಡ ರಾಜಕಾರಣ ಅಂದ್ರೆ ಹಿಂಗ ಇರತ್ತಾ ಅನ್ನುವಂಥ ನಮಗೂ ಅನುಮಾನ ಬರ್ತಾ ಇದೆ. ರಾಜಕಾರಣ ಅಂದ್ರೆ ಹಿಂಗ, ಇವರು ಅವ್ರಿಗೆ ಹೇಳೋದು, ಅವರು ಇವ್ರಿಗೆ ಹೇಳೋದು, ಇಲ್ಲಿ ಮಧ್ಯದಲ್ಲಿ ನಾವೆಲ್ಲರೂ ಮೂರ್ಖರು. ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯ ಪ್ರಕರಣ, ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಅರ್ಕಾವತಿ ಹಿಂದಿನ ಕಥೆ ಏನು? ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಬಹುಶಃ 2003 ಅಂತ ಅನ್ಸುತ್ತೆ. ಆವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಅಲ್ಲಿ ಸೈಲೆಂಟ್ ಆಗಿರುವಂಥ ಸರ್ಕಾರ ಈಗ 24ಕ್ಕೆ ಬಂದು ಈಗ ಇದರ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸೊ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಎಪಿ ವಕ್ತಾರರಾಗಿರುವಂಥ ಅನಿಲ್ ಆಚೆಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಇನ್ನು ಬಿಜೆಪಿ ವಕ್ತಾರರಾಗಿರುವಂಥ ಆನಂದ ಗುರುಮೂರ್ತಿ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರು ರಿಷಿಕ್ ವಿಮನ್ಗೌಡ, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಆಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸ್ವಾತಿ ಮೇಡಮ್, ಈಗ ನಾನು ನೇರವಾಗಿ ನಿಮ್ಮ ಹತ್ರನೇ ಬರ್ತೀನಿ. ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ಅಥವಾ ಈ ಅಕ್ರಮದ ಬಗ್ಗೆ ಏನು ಹೇಳ್ತೀರಿ? ಕಳೆದ ಸರಿಸುಮಾರು 3-4 ತಿಂಗಳಿಂದ ಯಾವಾಗ ಕೇಂದ್ರ ಚುನಾವಣೆಯ ನಂತರ ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರ ಬಂದ ನಂತರದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನುವಂತಹ ಅರಿವು ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಆದ ನಂತರದಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಅದು ಕೂಡ ಕಾಂಗ್ರೆಸ್ ಪ್ರಬಲವಾಗಿ ಇರುವಂತಹ ರಾಜ್ಯ ಕರ್ನಾಟಕ, ಅದನ್ನ ಹೊರತುಪಡಿಸಿದ್ರೆ ದೊಡ್ಡ ರಾಜ್ಯಗಳು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ. ಸೊ ಕರ್ನಾಟಕದಲ್ಲಿ ಹೇಗಾದ್ರೂ ಮಾಡಿ ಸರ್ಕಾರವನ್ನ ಅಸ್ಥಿರಗೊಳಿಸಬಹುದಾ, ಇಲ್ಲಿರುವಂತಹ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಬಹುದಾ, ಅಥವಾ ಹೇಗಾದ್ರೂ ಮಾಡಿ ಇಲ್ಲಿ ಒಂದು ಇನ್ಸ್ಟೆಬಿಲಿಟಿ ಅಂತ ನಾವು ಕರಿತೀವಿ, ಅದನ್ನ ಕ್ರಿಯೇಟ್ ಮಾಡಿ ಇದರಿಂದ ನಾವೇನಾದ್ರೂ ಲಾಭ ಪಡ್ಕೊಳ್ಬಹುದಾ? ಹೇಗಿದ್ರು ಕರ್ನಾಟಕದ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜ್ಯ ನಾಯಕರು ಈಗಾಗಲೇ ಅರ್ಥಕೊಂಡಿದ್ದಾರೆ. ಸೊ ಬಿಜೆಪಿಯ ರಾಜ್ಯ ನಾಯಕರಿಗೆ ಬಿಟ್ರೆ ಸಂಘಟನೆಯನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರದಿಂದನೇ ರಾಜ್ಯಪಾಲರನ್ನ ಬಹುಶಃ ತಮ್ಮ ಏಜೆಂಟ್ ಆಗಿ ಬಳಸ್ಕೊಂಡು ಈ ಒಂದು ಕೆಲಸಗಳನ್ನ ಮಾಡಬಹುದಾ ಅನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ಇರುವಂತದ್ದು. ಅದಕ್ಕೆ ಘನತೆವೆತ್ತ ರಾಜ್ಯಪಾಲರು
ಕೈ ಜೋಡಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆಗಳು ಮತ್ತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತದ್ದಾಗಿರಬಹುದು, ಮತ್ತೆ ಮೂಡ ಹಗರಣದಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ. ಮತ್ತು ಇವತ್ತು ಇಮಿಡಿಯೇಟ್ ಆಗಿ ಸಿ.ಟಿ. ರವಿ ಅವರು ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ ಅನ್ನ ಆಧರಿಸಿ ಮತ್ತೆ ಚೀಫ್ ಸೆಕ್ರೆಟರಿಗೆ ಒಂದು ಮನವಿ ಇದನ್ನ ಕೇಳಿರುವಂತ ಕ್ವಶನ್ ಮಾಡಿರುವಂತದ್ದು. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಇಟ್ ಇಸ್ ವೆರಿ ಕ್ಲಿಯರ್, ಇರುವಂತಹ ಸುಭದ್ರ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಅಭದ್ರ ಮಾಡಬೇಕು ಅನ್ಕೊಂಡಿರುವಂತಹ ಬಿಜೆಪಿಯ ಈ ಒಂದು ಹುನ್ನಾರ ಖಂಡಿತವಾಗ್ಲೂ ಯಶಸ್ವಿಗೊಳ್ಳುವುದಿಲ್ಲ. ರಿಷಿಕ್ ಅವರೇ, ಈಗ ಕುಮಾರಸ್ವಾಮಿಯವರ ಅಕ್ರಮ ಹೊರಗಡೆ ಬಂದಾದ ನಂತರ ಇದನ್ನ ಹೊರಗಡೆ ತರಲಾಯ್ತು ಅಂತ ಅನ್ಸುತ್ತಾ? ನೋಡಿ, ಈಗ ತಾನೇ ನಮ್ಮ ಕಾಂಗ್ರೆಸ್ ವಕ್ತಾರರು ನನಗನ್ಸುತ್ತೆ ಯಾರೋ ಒಂದು ಬರ್ಕೊಂಡು ಕೊಟ್ಟಿರುವಂಥ ಪ್ರಚಾರದ ಭಾಷಣ ಮಾಡೋ ಥರ ಮಾತಾಡ್ಬಿಟ್ಟು ಹೋದ್ರು 2 ನಿಮಿಷ. ಇನ್ನು ಆಕ್ಚುಲ್ ಆಗಿ ಅಲ್ಲ, ನನಗೆ ಯಾರು ಬರ್ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ವಿವೇಚನೆ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ. ವಿ ಆರ್ ನಾಟ್ ಆಪರೇಟಿಂಗ್ ಫ್ರಮ್ ರಾಜಭವನ್. ಯಾರೋ ನಮಗೆ ಬರ್ಕೊಡೋದಕ್ಕೆ ದಯಮಾಡಿ ನನಗೆ ಮಾತಾಡಕ್ ಬಿಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಒಂದು ಮಾತಾಡಕ್ಕೂ ಬಿಡಲ್ಲ ನಾನು. ಸೊ ದಯಮಾಡಿ ಮಾತಾಡಕ್ಕೆ ನೋಡಿ. ಅವ್ರು ಓದಿದ್ ಹೇಗಿತ್ತು ಅಂದ್ರೆ ವರದಿ ಓದೋ ಥರ ಇತ್ತು ಅಂತ ನಾನು ಹೇಳಿದೆ ಅಷ್ಟೇನೆ. ಆಕ್ಚುಲ್ ವಿಚಾರಕ್ಕೆ ಮಾತಾಡೋಣ ಇದ್ರೂ ಕೂಡ ಅದು ಅವರ ವೈಯಕ್ತಿಕ ಅಲ್ಲ. ಹೌದು, ಈಗ ನೋಡಿ, ಅವರೊಂದು ಪಾರ್ಟಿ ವಕ್ತಾರಾಗಿ ಹೇಳ್ತಾ ಇದ್ರೆ ನಮಗೆ ಅದೊಂದು ವರದಿ ಹೇಳೋ ಥರ ಇತ್ತು. ಆಕ್ಚುಲ್ ವಿಚಾರ ಏನಿದೆ, ನಾವಿವತ್ತು ಅರ್ಕಾವತಿ ರೀಡು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಹೌದು, ಈಗ 2003ರಲ್ಲಿ 3,000 ಎಕರೆ ಚಿಲ್ಲರೆ, ಅರ್ಥ ಆಗ್ತಿದ್ಯಾ, ಅಷ್ಟು ಎಕರೆ ಜಮೀನು 16 ಗ್ರಾಮದಲ್ಲಿ ಡಿನೋಟಿಫಿಕೇಶನ್ ಮಾಡಿರೋವಂಥ ಒಂದು ಪ್ರಕರಣ ಇದು. ಅದರಲ್ಲಿ ಇವರು ರೀಡು ಅಂತ ಒಂದು ಹೆಸರು ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು 983 ಎಕರೆ ನಿಮಗೆ ರೀಡು ಮಾಡಿದ್ದಾರೆ. ಅದರದ್ದು ವ್ಯಾಲ್ಯೂಯೇಷನ್ ನೀವು ತೊಗೊಂಡ್ರೆ 10,000 ಕೋಟಿಗಿಂತ ಜಾಸ್ತಿ ಬರುತ್ತೆ. ಸೊ ಇದು 10,000 ಕೋಟಿಗಿಂತ ಜಾಸ್ತಿ ಮಾಡಿರುವಂಥ ಒಂದು ಹಗರಣ ಇದು. ನಿಮಗೆ 2003ರಿಂದ 2007 ಇವರದೇ ಆದ ಏನೋ ಒಂದು ತನಿಖೆ ಕೊಡಬೇಕು ಅಂತ ಕೇಳ್ತಾರೆ. ಯಾರು ಕೊಡ್ತಾರೆ? ನ್ಯಾಯಮೂರ್ತಿಯಾದ ಮಾನ್ಯ ಕೆಂಪಣ್ಣ ಅವರಿಗೆ ವರದಿ ಕೊಡೋಕೆ ಕೇಳ್ತಾರೆ. ಆ ವರದಿ ಪ್ರಕಾರ 9,000 ಪುಟಗಳು 180ಕ್ಕೂ ಚಿಲ್ಲರೆ ಇರುವಂಥ ನಿಮಗೆ ಒಂದು ವಿಟ್ನೆಸ್ ಅಂತ ಹೇಳ್ತೀವಿ, ಸಾಕ್ಷಿದಾರಗಳು, ಇಷ್ಟನ್ನ ಇಟ್ಕೊಡೋದು ಒಂದು ವರದಿ ಕೊಡುತ್ತೆ. ಆ ವರದಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರ ಡೈರೆಕ್ಟ್ ಇನ್ವಾಲ್ವ್ಮೆಂಟು ಪ್ಲಸ್ ಮಧ್ಯದಲ್ಲಿರುವಂಥ ಎಷ್ಟೋ ಅಧಿಕಾರಿಗಳು, ಸಚಿವರು, ಮಿಡಲ್ ಮ್ಯಾನ್ಸ್, ಈ ಇಷ್ಟೂ ಜನದ್ದು ಸೇರಿಸ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಈ ವರದಿನ ಇವ್ರು ಏನು ಮಾಡ್ತಾರೆ, 2017 ಮಾನ್ಯ ಒಂದು ಜಡ್ಜ್, ನಿವೃತ್ತ ನ್ಯಾಯಾಧೀಶರು ಮಾನ್ಯ ಕೆಂಪಣ್ಣವ್ರು ಕೊಟ್ಟಿರೋವಂಥ ವರದಿನ ಇವ್ರೇನು ಮಾಡ್ತಾರೆ, ಕೆಲ ವರ್ಗದ ಒಂದು ಅಧಿಕಾರಿಗಳನ್ನ ಮತ್ತೆ ನೀವು ಚೆಕ್ ಮಾಡ್ರಪ್ಪ ಇದನ್ನ ಅಂತ ಕೊಡ್ತಾರೆ. ಅಲ್ಲ ಸ್ವಾಮಿ, ತಲೆಲ್ವಾ ಇವ್ರಿಗೆ? ಒಂದು ನ್ಯಾಯಾಧೀಶರು ಮಾಡಿರುವಂಥ ವರದಿ ಕೊಟ್ಟಿರುವಂಥದ್ದು 2017 ಇವರು ಕೆಳವರ್ಗದ ಒಂದು ಅಧಿಕಾರಿಗಳಿಗೆ ಈ ವರದಿಯನ್ನು ನೀವು ಮತ್ತೆ ಏನಿದೆಯೋ ಏನದು ರಿವೈವ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಮಾಡಿದಾಗ ಆಬ್ವಿಯಸ್ಲಿ ಏನು ಮಾಡ್ತಾರೆ, ಈ ವರದಿನ ನೋಡಾದ ಮೇಲೆ ಅವ್ರು ಏನು ಒಂದು ನ್ಯಾಯಮೂರ್ತಿ ಕೆಂಪಣ್ಣ ಅವರ ವರದಿ ಕೊಟ್ಟಿತ್ತು ಅದರಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ವರದಿ ಕೊಡ್ತಾರೆ. ಆದರೆ ಆ ವರದಿ ಕೊಟ್ಟಾದ್ಮೇಲೆ ಏನಾಗುತ್ತೆ, ನಿಮಗೆ ಇವತ್ತು ಅವ್ರು ಬೇಕಾದ್ರೆ ಒಪ್ಕೊಳ್ಳಿ, ಹೇಳಿ, ಇವತ್ತಿನವರೆಗೂ ನ್ಯಾಯಮೂರ್ತಿ ಕೆಂಪಣ್ಣನವರ ವರದಿ ಇಲ್ಲ. ಆಮೇಲೆ ಕೆಳವರ್ಗದ ಅಧಿಕಾರಿಗಳಿಗೆ ಏನು ಇವ್ರು ಕೊಡ್ತಾರಲ್ಲ, ಕೇಳ್ತಾರಲ್ಲ ರಿಪೋರ್ಟು, ಆ ರಿಪೋರ್ಟ್ ಕೂಡ ಇಲ್ಲ. ಇದು ಕ್ರಿಸ್ಟಲ್ ಕ್ಲಿಯರ್ ಕಾಣಿಸ್ತಾ ಇದೆ. 10,000 ಕೋಟಿಗೂ ಹೆಚ್ಚು ಹಗರಣ ಆಗಿರುವಂಥ ಒಂದು ಕೇಸನ್ನ ಇವತ್ತು ಸಿ.ಟಿ. ರವಿ ಅವರು ಕೇಳಿದ್ದಾರೆ. ಅದಕ್ಕೆ ಮಾನ್ಯ ರಾಜ್ಯಪಾಲರು ಏನು ಮಾಡಿದ್ದಾರೆ, ಅದು ಎಲ್ಲೋಯ್ತಪ್ಪ ಫೈಲ್ಗಳು ತಗೊಂಬನ್ನಿ ಅಂತ ಕೇಳಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಲಿ. ನಾನು ಡೈರೆಕ್ಟಾಗಿ ನಮ್ಮ ಕಾಂಗ್ರೆಸ್ ವಕ್ತಾರರು ಕೇಳಕ್ಕೆ ಬಯಸ್ತೀನಿ. ಮೇಡಮ್ ಏನು ಹೇಳ್ತೀರಿ ಕ್ವಿಕ್ ಆಗಿ ಹೇಳೋದಾದ್ರೆ? ಇಲ್ಲ, ಕ್ವಿಕ್ ಆಗಿ ನಾವು ಬಹಳ ಕ್ಲಿಯರ್ ಇದೀವಿ. ದಿಸ್ ಇಸ್ ವೆಂಡಿಕ್ಟಿವ್ ಅಂಡ್ ನಾನು ಒಂದು ಸಣ್ಣ ಪ್ಯಾಟರ್ನ್ ಅನ್ನ ಗಮನಿಸ್ತಾ ಇದ್ದೆ. ಒಂದು ಕಡೆ ನೀವು ಈ ಹಿಂದೆ ಏನೇನು ಅಸಲಿ ಪ್ರಕರಣಗಳನ್ನ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿರುದ್ಧ ಮಾಡಿದ್ರು, ಅದೇ ರೀತಿಯಾದಂತಹ ಪ್ರಕರಣಗಳನ್ನ, ಪ್ಯಾಟರ್ನ್ ಗಳನ್ನ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ತಿರುಚುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಅಂಡ್ ಅವ್ರು ಏನ್ ರಾಜ್ಯಪಾಲರು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ, ಸರ್ಕಾರದ ಮುಖೇನ ಇದಕ್ಕೆ ಏನು ಉತ್ತರ ಕೊಡ್ಬೇಕು ನಾವು ಕೊಟ್ಟೆ ಕೊಡ್ತೀವಿ. ಈಗ ಹೇಗೆ ಮೂಡ ಕೇಸ್ ನಲ್ಲಿ ಏನೂ ಇಲ್ಲ, ಕೇವಲ 10 ಕೋಟಿ ಖರ್ಚು ಮಾಡಿ ಬಿಜೆಪಿ ಬೆಂಗಳೂರಿಂದ ಮೈಸೂರು ತನಕ ತಾವು ಒಂದು ಪಕ್ಷ ಕರ್ನಾಟಕದಲ್ಲಿ ಇದ್ದೀವಿ, ನೆಲೆಸಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಪಾದಯಾತ್ರೆಯನ್ನ ಮಾಡಿದ್ವು ಅಥವಾ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ರು. ಅದೇ ರೀತಿ ಈ ಒಂದು ಪ್ರಕರಣವನ್ನು ಕೂಡ ರಾಜ್ಯದ ಮಟ್ಟದಲ್ಲಿ ಏನೋ ದೊಡ್ಡದಾಗ ಆಗೋಗಿದೆ ಅಂತ ಬಿಂಬಿಸಿ ಕೊನೆಗೆ ಅದ್ರಲ್ಲಿ ಏನೂ ಇಲ್ಲ ಅನ್ನುವಂತಹ ಅಥವಾ ಅದ್ರಲ್ಲಿ ಏನೂ ಹುರುಳಿಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಅವರು ಕೂಡ ಒಪ್ಕೊಳ್ತಾರೆ, ನಾವು ಒಪ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ. ಅಂದ್ರೆ ಈ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಮಾಡ್ತಾ ಇರುವಂತಹ ಪ್ಲಾನಿಂಗ್ ಇದು ಕೇಂದ್ರದಿಂದ ಆಗಿರ್ಬೋದು ಅಥವಾ ಇಲ್ಲಿರುವಂತಹ
ನಿಮ್ಮ ಜಾಯಿಂಟ್ ಸರ್ಕಾರ, ಜಂಟಿ ಸರ್ಕಾರ ಏನಿದೆ, ಜಂಟಿ BJP ಆ್ಯಂಡ್ JDS, ಆ ರೀತಿಯ ಪ್ಲಾನಿಂಗ್ ಇದೆಯಾ? ನೋಡಿ, ಕಾಂಗ್ರೆಸ್ನವರು ಮೊದಲನೇದಾಗಿ ನಾನು ಒಂದು ವಿಷಯ ಹೇಳಬೇಕಾಗಿದೆ. ಇವರ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ವಕ್ತಾರರ ತನಕ ಎಲ್ಲರೂ ಅದೇ ಥರ ಒಂದು ರೀತಿ ಒಂದು ಈ ಪ್ಯಾರೆಟ್ಗಳು ಒಂದೇ ಥರ ಹೇಳ್ತೇವೆ ಅಂತ ಹೇಳ್ತಾರಲ್ಲ, ಆ ಥರ ಹೇಳಕ್ಕೆ ಶುರು ಮಾಡ್ತಾರೆ. ಏನು, ನಾವು 136 ಸೀಟ್ ಗೆದ್ಬಿಟ್ಟಿದ್ದೀವಿ. ಸಿದ್ದರಾಮಯ್ಯ ಅವರಂತೂ ಪ್ರತಿ ಸ್ಟೇಟ್ಮೆಂಟಲ್ಲೂ ನಾವು 136 ಸೀಟ್ ಗೆದ್ಬಿಟ್ಟು ಅಸ್ಥಿರಗೊಳಿಸ್ತಾ ಇದ್ದಾರೆ ಇವರು. ಅಲ್ಲ ಸ್ವಾಮಿ, 136 ಸೀಟ್ ನೀವು ಜನ ಗೆಲ್ಸಿದಾರಲ್ವ, ಯಾಕೆ? ರಾಜ್ಯದಲ್ಲಿ ಅಧಿಕಾರ ಮಾಡಿ, ಜನಕ್ಕೆ ಒಳ್ಳೇದು ಮಾಡಿ ಅಂತ ಇವ್ರು ಲೂಟಿ ಹೊಡ್ಕೊಂಡು ಕೂತಿದ್ದಾರೆ, ಯಾರು ಕೇಳಂಗಿಲ್ಲ. ಇದನ್ನು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಧೋರಣೆ ಅನ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಆ ST ನಿಗಮದ್ದು ದುಡ್ಡು ಅದನ್ನು ಸಿದ್ದರಾಮಯ್ಯ ಅವರೇ ಅಸೆಂಬ್ಲಿನಲ್ಲೇ ಓಪನ್ ಆಗಿ ಹೇಳ್ತಾರೆ, ಸ್ಟೇಟ್ಮೆಂಟು 83 ಕೋಟಿದು ಅಷ್ಟೇ ಇರೋದು ಹಗರಣ ಅಂತ. ಈ ರೀತಿ ಇರಬೇಕಾದ್ರೆ ನೈತಿಕ ಹೊಣೆ ಹೊತ್ತು ಇವ್ರದೇ ಪಾರ್ಟಿಯವರು ನೈತಿಕ ಹೊಣೆ ಹೊತ್ತು ಎಷ್ಟು ಜನ ರಿಸೈನ್ ಮಾಡಿದ್ದಾರೆ ಹಿಂದೆ ಎಲ್ಲ. ನೈತಿಕ ಹೊಣೆ ಅನ್ನೋದೇ ಹೊರಟೋಗಿದೆ ಕಾಂಗ್ರೆಸ್ಸಲ್ಲಿ ಇವತ್ತಿನ ದಿನ. ಸಿದ್ದರಾಮಯ್ಯ ಅವರು ಹಂಗೆ ಇದ್ದಾರೆ. ಈಗ ಮೇಡಮ್ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡದ್ನ ಈ ರೀತಿ ಡಿಬೇಟ್ ಮಾಡ್ತಾರಾ? ಮೇಡಮ್ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡದ್ನ ದಯವಿಟ್ಟು ಒಂದು ಇದು ಇಟ್ಕೊಳ್ಳೋಣ. ಇಲ್ಲ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ಡಿಬೇಟ್ ಮಾಡಕ್ ಆಗಲ್ಲ. ಉತ್ತರ ಕೊಟ್ಟಿದ್ದೀನಿ. ಇಲ್ಲ, ನೀವು ಫುಲ್ ಉತ್ತರ ಕೊಡಿ, ನಾನು ನಿಲ್ಲಿಸ್ತೀನಿ. ಅಲ್ಲ, ಡಿಬೇಟ್ ಮಾಡಕ್ ಬರಲ್ಲ ಅಂದ್ರೆ ನೈತಿಕ ಹೊಣೆ ಅಲ್ಲ, ನೀವು ಏನೇ ಮಾತಾಡಿದ್ರು ನಾನು ಕೇಳಿಸ್ಕೊಂಡೆ. ಡಿಬೇಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇನ್ನೊಬ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೋಬೇಕು. ನೈತಿಕ ಅವಾಗ ಜೆಡಿಎಸ್ ಅವರು ಮಾತಾಡ್ಬೇಕಾದ್ರೆ ಇದು ಡಿಸಿಪ್ಲಿನ್ ಇಲ್ಲದೆ ಇರೋದು ಅಷ್ಟೇ. ನಿಮ್ ಪಾರ್ಟಿನಲ್ಲಿ ಒಂಚೂರು ಡಿಸಿಪ್ಲಿನ್ ಜೊತೆ ಹೋಗ್ತಾರ ನೀವು. ನೈತಿಕ ಹೊಣೆ ಅನ್ನುವಂತಹ ಕಂಟಿನ್ಯೂ ಮಾಡಕ್ಕಾಗತ್ತೆ ಈ ತರ ಮಧ್ಯ ಕೆಟ್ಟ ನಾನೇನು ಅದ್ರ ಬಗ್ಗೆ ನಾನು ಮಾತೂ ಆಡ್ಲಿಲ್ಲ, ನಾನು ಎಲ್ಲೂ ನಿಮ್ಮನ್ನ ಪೋಕ್ ಕೂಡ ಮಾಡ್ಲಿಲ್ಲ. ನೈತಿಕ ಹೊಣೆ ಅನ್ನೋದಕ್ಕೆ ಕೊಟ್ಟಿರುವಂತ ಉತ್ತರ. ನೀವು ನಿಮ್ ಚಾನ್ಸ್ ಬಂದಾಗ ಮಾತಾಡಿ, ಇಲ್ಲ ಅಂದ್ರೆ ಈ ರೀತಿ ಡಿಬೇಟ್ ಮಾಡಂಗಿದ್ರೆ ದಯವಿಟ್ಟು ನೀವೇ ಮಾತಾಡಿ. ಜೆಡಿಎಸ್ ಅವ್ರು ಮಾತಾಡ್ಬೇಕಾದ್ರೆ ಅಲ್ಲ, ಈಗ ವೆರಿ ಸಿಂಪಲ್, ನೈತಿಕ ಹೊಣೆ ಹೊತ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಇವರು ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದಾರೆ? ಯಾವಾಗಲೂ ಇವರು ಫಸ್ಟ್ ಪಾಯಿಂಟ್ ಹೇಳಿದ್ದೇನೆ, ನಾವು 136 ಸೀಟ್ ಗೆದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲ, ನಿಮಿಷ ನಾನು ಹೇಳ್ತಿರೋದು ಕೇಳಿ. ಅಷ್ಟೊಂದು ಅಹಂಕಾರದಲ್ಲಿ ಮೆರೆಯುವಂಥದ್ದು ಏನಿದೆ? ಜನ ಕೊಟ್ಟಿರೋದು ಇನ್ 4 ವರ್ಷಕ್ಕೆ ಮತ್ತೆ ಕಿತ್ಕೊಂತಾರೆ ಇದೇ ತರ ನಡ್ಸ್ಕೊಂಡು ಹೋದ್ರೆ. ಯಾವ್ದು ಏನ್ ಪರ್ಮನೆಂಟ್ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ ತಾನೆ. ಅಲ್ಲಿ ಹೀಗಿದ್ದಾಗ ಇವರು ಪ್ರತಿ ಸಲ ನಾವು 136 ಗೆದ್ಬಿಟ್ಟಿದೀವಿ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಜನ ನೋಡ್ತಾ ಇದಾರೆ. ಅದನ್ನ ನಾನು ಹೇಳಿದ್ದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟು, ಇವ್ರು ಯಾವುದೇ ರೀತಿ ಪೆಂಡಿಂಗ್ ಕೇಸಸ್ ಇವ್ರ ಮೇಲೆ ಇದ್ದಾಗೂ ಇದು ಅಸಲಿ ಅಲ್ಲ, ಇದು ನಕಲಿ ಅಂತಾರೆ. ಅದೇ ಬೇರೆ ಪಾರ್ಟಿ ಅವ್ರಿಗೆ ಯಾವುದೇ ಏನಾದ್ರು ಬಂದ್ರು ಅಯ್ಯೋ ಇವರು ಇದು ಮಾಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಇವರೇ ನ್ಯಾಯಾಧೀಶರ ಮುಂದೆ ಹೋಗಿ ನಿಂತವ್ರು. ಇವರ CM, DCM, ಮಿನಿಸ್ಟರ್ಗಳು ಎಲ್ಲರೂ ನ್ಯಾಯಾಧೀಶರು ಮುಂದೆ ಹೋಗಿ ನಿಂತಿದಾರಲ್ವಾ? ಇವ್ರ ಪಾರ್ಟಿಯವ್ರ ಕಡೆಯವರೆಲ್ಲ ಅವರೆಲ್ಲ ಕ್ಲೀನ್ ಆಗಿ ಬರ್ಲಿ. ಆ ಕ್ಲೀನ್ ಆಗೋವರೆಗೂ ರಾಜಕೀಯ ನೈತಿಕತೆ ಅನ್ನೋದಿದ್ರೆ ದಯವಿಟ್ಟು ರಿಸೈನ್ ಮಾಡಲಿ. ಇವ್ರು ಯಾರ್ಯಾರ ಮೇಲೆ ಅಪವಾದನೆ ಇದೆಯೋ ರಿಸೈನ್ ಮಾಡಲಿ. ಯಾಕೆ ಇವರ ಲೀಡರ್ಸ್ ಇಲ್ವಾ ಕಾಂಗ್ರೆಸ್ ಅಲ್ಲಿ? ಯೋಗ್ಯತೆ ಇರದೆ ನಮಗೆ ಲೀಡರ್ಶಿಪ್ ಇದೆ ಎಲ್ಲ ಅಂತ ಹೇಳ್ಕೊಳ್ಳೋರು ಇವರೇ ತಾನೆ, ಎದೆ ತಟ್ಕೊಂಡು ಹೇಳ್ಕೊಳ್ಳೋರು. ರಿಸೈನ್ ಮಾಡಲಿ, ಆಚೆ ಕೂತ್ಕೊಂಡಿರಲಿ. ಇದು ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಡ್ಕೊಂಡು ಬಂದಿರೋವಂಥ ಒಂದು ರೀತಿ. ಈ ರೀತಿ ಬಿಟ್ಟು ನಡೀತಾ ಇದಾರಲ್ಲ, ಇದನ್ನ ಜನಾನು ಪ್ರಶ್ನೆ ಮಾಡ್ತಾರೆ. ನಾನು ಇವತ್ತು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಆಸ್ ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿ ಇನ್ ಕರ್ನಾಟಕ. ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅದನ್ನ ಹೇಳಕ್ಕಾಗಲ್ಲ. ಮಧ್ಯ ಮಾತಾಡ್ಬಿಟ್ಟು ಗಲಾಟೆ ಮಾಡ್ತಾರೆ ಅಷ್ಟೇ ಹೊರತು ಇದರಲ್ಲಿ ಎಲ್ಲಿ ಸ್ಟುಡಿಯೋಗಳಲ್ಲಿ ಬಂದು ಅದನ್ನ ಹೇಳ್ಬೇಕು ಇವರು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ಸ್. ಯಾವ ನೈತಿಕತೆ ಮೇಲೆ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ರೆ ಇಷ್ಟು ಹಗರಣಗಳು ನಡೀತಾ ಇದೆಯಲ್ಲ, ಇವ್ರದ್ದು ಯಾವ್ದು ಹಂಗಾರೆ ಕ್ವಶನ್ ಮಾಡಂಗಿಲ್ಲ. ಗವರ್ನರ್ಗೆ ಇಷ್ಟೊಂದು ಕಂಪ್ಲೇಂಟ್ಸ್ ಹೋಗ್ತಾ ಇದೆ, ಯಾಕೆ? ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತಾ ಇದಾರ? ಹಾರಿಕೆ ಉತ್ತರಗಳು ಕೊಡ್ತಾ ಇದಾರೆ. ಮೇಲ್ಮನೆಯಲ್ಲಿ ಉತ್ತರ ಕೊಡ್ತಾ ಇದಾರ? ಹಾರಿಕೆ ಉತ್ತರಗಳು ಕೊಡ್ತಾ ಇದಾರೆ. ಅಲ್ಲಿ ಸೆಂಟ್ರಲ್ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ. ದೇಶದ ಹೊರಗಡೆ ಹೋಗು ಇವ್ರ ಲೀಡರ್ಸ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ. ಇಷ್ಟೆಲ್ಲ ನಡೀತಾ ಇದ್ರು ನಾವಿಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿ ಅಲ್ಲಿ ರೂಲಿಂಗ್ ಪಾರ್ಟಿ ಆಗಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿರಕ್ಕಾಗತ್ತಾ? 16,000 ಕೋಟಿ ಜನರಿಗೆ ಹೋಗ್ಬೇಕಾಗಿರೋ ದುಡ್ಡನ್ನ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ನೈತಿಕ ಹೊಣೆ ಹೊತ್ಕೊಳ್ಳೋದು ಇಲ್ಲ, ಇನ್ನೊಂದು ಧೋರಣೆ ನಡೆಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಲ್ಲದ ಕೇಸ್ಗಳು ಹಾಕ್ತಾ ಇದ್ದಾರೆ. ನಮ್ಮ ಯಾರು ಲೀಡರ್ ಆಫ್ ಆಪೋಸಿಷನ್ ಮತ್ತೆ ಶೋಭಾ ಕರಂದ್ಲಾಜೆ, ಆರ್ ಅಶೋಕ್ ಮತ್ತೆ ಶೋಭಾ ಕರಂದ್ಲಾಜೆ ಅಂದ್ರೆ ಬೇಕಿಗಿತ್ತು ಆ ಕೇಸು. ಅಲ್ಲಿ ಹೋಗಿರೋದವ್ರು ಒಂದು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬ ಆಪೋಸಿಷನ್ ಲೀಡರ್ ನಡೆಸ್ಕೊಳ್ಳೋ ರೀತಿನ ಇವರು ಈ ರೀತಿ ಎಲ್ಲ ನಡ್ಕೊಂಡು ಒಂದು ಕಡೆನೂ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ, ರಾಜಕೀಯದ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ ಕಾಂಗ್ರೆಸ್. ಇವತ್ತು ಹೇಗ್ರಿ ಇವರು ಇದನ್ನ ತಪ್ಪು ಅಂತ ಹೇಳ್ತಾರೆ? ಗವರ್ನರ್ ನಡೆ ಕರೆಕ್ಟ್ ಆಗಿದೆ, ಇದನ್ನ ಅವರು ಕ್ವಶನ್ ಮಾಡ್ಬೋದು, ನ್ಯಾಯಾಂಗಕ್ಕೆ ಹೋಗಿ ಕ್ವಶನ್ ಮಾಡ್ಬೋದು, ಕ್ವಶನ್ ಮಾಡ್ತಾ ಇದ್ದಾರೆ, ಅದೆಲ್ಲ ಮಾಡಲಿ. ಆದರೆ ಗವರ್ನರ್ ಏನು ಕೆಲಸ? ಕಂಪ್ಲೇಂಟ್ ಬಂದಿದ್ದನ್ನ ತಗೊಂಡು ಯಾವುದೇ ಕಂಪ್ಲೇಂಟ್ ಇದ್ರು ಅದ್ರ ಮೇಲೆ ಅಟೆಂಡ್ ಮಾಡಬೇಕು, ಮಾಡ್ತಾ ಇದ್ದಾರೆ ಗವರ್ನರು. ನಾನು ಹೇಳ್ತೀನಿ ಇನ್ನೂ ಮಾಡಲಿ ಗವರ್ನರ್ ಸಾಹೇಬರು, ಯಾರ್ಯಾರ ಮೇಲೆ ಕಂಪ್ಲೇಂಟ್ ಬಂದ್ರು ಮಾಡಲಿ. ಇವ್ರಿಗೆ ನೈತಿಕತೆ ಇರೋದನ್ನ ಜನರು ನೋಡ್ತಾರೆ.
ಎಸ್ ಅನಿಲ್ ಅವರೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಬಟ್ ಇಲ್ಲಿ ಬಿಜೆಪಿ ಆ್ಯಂಡ್ ಮತ್ತೆ JDSಗೆ 136 ಶಾಸಕರಿದ್ದಾರೆ. ಆಮೇಲೆ ಕೊಟ್ಟಿರುವಂಥ ಗ್ಯಾರಂಟಿಗಳು ಸರಿಯಾಗಿ ವರ್ಕ್ ಆಗ್ತಾ ಇವೆ. ಸೊ ಹಂಗಾಗಿ ಈ ಸರ್ಕಾರವನ್ನು ನಾವು ಇಳಿಸೋಕೆ ಆಗೋದಿಲ್ಲ. ಕೊನೆ ಅಸ್ತ್ರ ಅದು ಹಗರಣಗಳನ್ನು, ಹಳೆದಾಗಿರಲಿ ಇದು ಯಾವುದೇ ಹಗರಣ ಇರಲಿ ಅದನ್ನು ಹೊರಗಡೆ ತಂದರೆ ಜನರಿಗೆ ಬ್ರೀಫ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರನ. ಸರ್, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರುವ ನಮ್ಮ ಏನು ಗವರ್ನರ್ ಅವರು ಇದ್ದಾರೆ, ಅವರು ಯಾವ ರೀತಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಮತ್ತು ಈ ಗವರ್ನರ್ಗಳು ತಮಿಳುನಾಡಲ್ಲೂ ಅದೇ ಕೆಲಸ ಮಾಡಿದ್ದಾರೆ, ದೆಹಲಿಯಲ್ಲೂ ಅದೇ ಕೆಲಸ ಮಾಡಿದ್ದಾರೆ, ಮತ್ತು ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಬೆಳೆಸೋದಕ್ಕೂ ಅದೇ ಮಾಡಿದ್ದಾರೆ, ಮಧ್ಯಪ್ರದೇಶಲ್ಲೂ ಯಾವಾಗ ಅಲ್ಲಿ ಗೌರ್ಮೆಂಟ್ ಬಿತ್ತು BJP ಗೌರ್ಮೆಂಟ್ ಅಲ್ಲೂ ಅದೇ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ರಾಜ್ಯಪಾಲರ ಹುದ್ದೆ ಅನ್ನೋದು ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಆಡಳಿತವಾಗಿದ್ದರೆ ಅದರಿಂದ ಏನಾದರೂ ಈಗ ವಿರೋಧ ಇದೆ, ಈ ಕರ್ನಾಟಕದಲ್ಲಿ ಬೇರೆ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಇದೆ, ಅವರಿಂದ ಏನಾದರೂ ಬಂದರೆ ಈ ಥರ ಕೆಲಸಗಳಾಗುತ್ತೆ. ಇನ್ನೊಂದು ಸಾಹೇಬ್ರು ಹೇಳಿದ್ರು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮೊದಲಿಗೆ ಯಾರು ಕೊಡಬೇಕು? HDK ಕೊಡಬೇಕು ನೈತಿಕ ಹೊಣೆ ಹೊತ್ತು, ಯಾಕಂದರೆ ಅವ್ರ ಮೇಲೆ ಒಂದು ಕೇಸ್ ಇದೆ. ಶಶಿಕಲಾ ಜೊಲ್ಲೆ ಅವರು ಕೊಡಬೇಕು. ಅದಾದಮೇಲೆ ಜನಾರ್ದನ್ ರೆಡ್ಡಿ ಅವರು MLA ಸೀಟಿಗೆ ರಾಜೀನಾಮೆ ಕೊಡಬೇಕು. ಮುರುಗೇಶ್ ನಿರಾಣಿ ಅವರು ಕೊಡಬೇಕು. ಈ 4 ಜನ ಫಸ್ಟ್ ಕೊಡಬೇಕು. ಅದಾದಮೇಲೆ ಈ ರಾಜ್ಯಪಾಲ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೊಂದು ಹೇಳ್ತೀನಿ. ಒಂದು ಕಡತನ ನೀವು ಕನ್ನಡದಲ್ಲಿ ಕೊಟ್ಟಿರೋದನ್ನು ಅವ್ರಿಗೆ ಓದೋಕ್ಕಾಗುತ್ತೆ, ಆದರೆ ಏನು ನಿಮ್ಮ ಸರ್ಕಾರ ಸಂಸ್ಥೆ ಕೊಟ್ಟಿರುವಂಥ ಕನ್ನಡದಲ್ಲಿರೋ ಕಡತನ ಇವರು ತರ್ಜುಮೆ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅದು ಒಂದು ಮೊದಲನೇದು. ಅದಾದಮೇಲೆ ಇವತ್ತು ಬೆಳಗ್ಗೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ, ನಮ್ಮ ಮತ್ತು ಸರ್ಕಾರದ ಅಧೀನದಲ್ಲಿ ಏನು ಲೋಕಾಯುಕ್ತ ಹೋಗ್ತಾ ಇರೋ ದೂರುಗಳು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಲೀಕ್ ಆಯಿತು ಅಂತ. ಆಮೇಲೆ ರಾಜ್ಯಪಾಲರು ಸರಿಯಾಗಿ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಸರ್ಕಾರ ಇವ್ರ ಹತ್ರ ಕೇಳಿದೆ ಯಾವ್ಯಾವ ದೂರುಗಳು ನಿಮ್ಮಲ್ಲಿ ಪೆಂಡಿಂಗ್ ಇದೆ ಅಂತ ಕೇಳಿದೆ. ಆ ಥರ ಕೇಳಿದಾಗ ಅವ್ರ ಹತ್ರ ಹೆಂಗಿದೆ ಅಂತ ಇವ್ರಿಗೆ ಗೊತ್ತಾಯಿತು. ಸರ್ಕಾರದವ್ರ ಹತ್ರ ಇದೆ ಅಂತೇಳಿ ಇದ್ದಿದ್ರೆ ಅವ್ರು ಯಾಕೆ ಪೆಂಡಿಂಗ್ ಕೇಳ್ತಿರೋ ಒಂದು ವಿಷಯ. ಅದಾದಮೇಲೆ ಇನ್ನೊಂದು, ಲೀಕ್ ಆಗಿದ್ರೆ ಎಲ್ಲಿಂದ ಆಗಿರಬೇಕು? ರಾಜ್ಯಪಾಲರೇ ಯಾರಿಗಾದರೂ ಕೊಟ್ಟಿರ್ಬೋದು, ಏನೋ ಸೆಟಲ್ಮೆಂಟ್ ಮಾಡೋಕ್ಕೋಸ್ಕರ ಕೊಟ್ಟಿರ್ಬೋದು ಅಂತ ಒಂದು ಇಡೀ ರಾಜ್ಯದಲ್ಲಿ ಒಂದು ಡೌಟ್ ಬರುತ್ತೆ. ಇನ್ನೊಂದು, ಇಂಥ ರಾಜ್ಯಪಾಲ ಯಾವುದೇ ಕೇಸುಗಳು HDK ಮೇಲೆ ಆಗಿರೋದಾಗಿರ್ಬೋದು, ಜನಾರ್ದನ ರೆಡ್ಡಿ ಅವ್ರ ಮೇಲೆ ಆಗಿರೋದಾಗಿರ್ಬೋದು, ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಇರೋ ಕೇಸ್ಗಳಾಗಿರ್ಬೋದು, ಮತ್ತು ನಿಮ್ಮ ಮುರುಗೇಶ್ ನಿರಾಣಿ ಅವ್ರ ಮೇಲಿರೋ ಕೇಸ್ಗಳಾಗಿರ್ಬೋದು, ಈ 4 ಕೇಸ್ಗಳಲ್ಲಿ ಒಂದು ಪರವಾಗಿಲ್ಲ, ಒಂದಕ್ಕೆ ನಿಮಗೇನಾದರೂ ಮಾಡೋಕ್ಕಾಗಲ್ಲ. ಈ 4 ಕೇಸ್ಗಳಲ್ಲಿ ನೀವು ಪ್ರಾಸಿಕ್ಯೂಷನಿಗೆ ಆರ್ಡ್ರ್ ಕೊಡ್ದಲ್ಲೇ ನೀವು ಸುಮ್ಮನೆ ಒಬ್ಬ ಮುಖ್ಯಮಂತ್ರಿ ಹಿಂದ್ಗಡೆನೇ ಬಿದ್ದಿದ್ದೀರಾ ಅಂದರೆ, ಯಾರೋ CT ರವಿ, ನಾನು ಯಾಕೆ ಕೇಳ್ತಿದ್ದೀನಿ ಯಾರೋ CT ರವಿ, ಈಗಾಗಲೇ ಅವರ ಚಿಕ್ಕಮಂಗ್ಳೂರು ಜನನೇ ಸೋಲಿಸಿ ಕಳಿಸ್ಬಿಟ್ಟಿದ್ದಾರೆ, ಇನ್ನು ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಅಲ್ಲಿ ಗೆಲ್ಲೋದಿಲ್ಲ ಅಂತ. ಅದಾದಮೇಲೆ ಹಿಂಬಾಗಿಲಿಂದ ಈಗ ಬಂದು MLC ಆಗಿ ಕರ್ನಾಟಕದ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ಕೂತಿದ್ದಾರೆ. ಆ CT ರವಿ ಕೊಟ್ಟಿರೋ ಒಂದು ಪೇಪರಿಗೆ ಅಷ್ಟು ತ್ವರಿತವಾಗಿ ಇವರು ನೀವು ಕೇಳ್ತಾರೆ ಅನ್ನೋದಾದರೆ, ಯಾಕೆ ಇಷ್ಟು ದಿನಗಳಿಂದ ಕೊಳಿತಾ ಕೂತಿದೆಯಲ್ಲ? ಈಗ ಸರ್ಕಾರಿ ಸಂಸ್ಥೆ ಆಗಿರುವ ಲೋಕಾಯುಕ್ತ ಕೊಟ್ಟಿರೋ ಕಂಪ್ಲೇಂಟನ್ನು ಕೊರಿತಾ ಕೂತಿದೆಯಲ್ಲ, ರಾಜ್ಯಪಾಲರಿಗೆ ಗೊತ್ತಾಗ್ತಾ ಇಲ್ವಾ? ಇಲ್ಲ ರಾಜ್ಯಪಾಲರ ಕಚೇರಿಯಲ್ಲಿ ಯಾರು ತರ್ಜುಮೆ ಮಾಡುವಂಥ ಅಧಿಕಾರಿಗಳೇ ಇಲ್ವಾ? ಹಾಗಾದರೆ ಅವರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಿದ್ದಾರೋ ಇಲ್ಲ ಅವರು ಗುಜರಾತ್ನಲ್ಲಿ ರಾಜ್ಯಪಾಲರಾಗಿದ್ದಾರೋ? ಕರ್ನಾಟಕ ಅಂತ ಹೇಳಿದ ಮೇಲೆ ಸರ್, ಯಾವುದೇ ಆಫೀಸ್ಗಳಲ್ಲಿ ಇಂಗ್ಲೀಷ್ನಿಂದ ತರ್ಜುಮೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗುತ್ತಾ ಇಲ್ವಾ ಹೇಳಿ? ಏನೂ ಬೇಡ, ಅವ್ರ ಗೇಟ್ ಕೀಪರ್ ಹತ್ರ ಹೋಗಿ ತೊಗೊಂಡೋಗಿ ಕೊಟ್ಟರೆ ಇದನ್ನು ತರ್ಜುಮೆ ಮಾಡಿಕೊಡು ಅಂತ ಮಾಡೋಕ್ಕಾಗೋದಿಲ್ಲ. ನಾನು ಸ್ವಲ್ಪ ಕ್ಷುಲ್ಲಕವಾಗಿ ಹೇಳ್ತಾ ಇರ್ಬೋದು, ಕೊಟ್ಟರೆ ಇವತ್ತು AI ಟೆಕ್ನಾಲಜಿ ಇದೆ, ತರ್ಜುಮೆ ಆಗಿ ಬರುತ್ತೆ ಸರ್. ಇದನ್ನು ನೀವು ತರ್ಜುಮೆ ಮಾಡಿ ಕೊಡಬೇಕು. ಆದರೆ ಬೇರೆ CT ರವಿ ಇಂಗ್ಲೀಷ್ ಮಾಡೋದು ಬರೆಯಕ್ಕೆ ಬರುತ್ತಾ ಹೇಳಿ ಸರ್? ನಿಮಗೆ ಕೇಳ್ತೆ ಬರೆಯಕ್ಕೆ ಬರುತ್ತಾ? CT ರವಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ನಾನು ಕೇಳ್ತೆ ಹೇಳಿ ಸರ್, CT ರವಿ ನಾನು ಇಲ್ಲಿ TV ಮುಂದೆ ಕೇಳ್ತಾ ಇದ್ದೀನಿ ಸರ್, ಅದನ್ನೇ ಹೌದು ಸರ್, CT ರವಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತೆ ಸರ್. ನಾನು ಕೇಳ್ತಿರೋದು CT ರವಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತಾ? CT ರವಿ ಅವರಿಗೆ ನೋಡಿ ಸರ್, ನಾನು ನೋಡಿದ್ದೀನಿ CT ರವಿ ಅವರಿಗೆ ರಾಜಕಾರಣ ಬರಬೇಕು, ಇಂಗ್ಲಿಷ್ ಬರಲೇಬೇಕಾ? ರಾಜಕಾರಣಕ್ಕೆ ಬರಬೇಕು. ನಾನು ಹೇಳ್ತೀನಿ ಕೇಳಿ, ಪೂರ್ತಿ ಇಂಗ್ಲಿಷ್ ಬರೋದು ಬೇಡ ಅಲ್ವಾ? ರಾಜಕಾರಣದಲ್ಲಿದ್ದಾಗ ಇಂಗ್ಲಿಷ್ ಬರೋದು ಬೇಡ ಅಲ್ವಾ? ರಾಜಕಾರಣದಲ್ಲಿದ್ದಾಗ ಜನರ ಸಮಸ್ಯೆ ಆತನಿಗೆ ಅರಿವಿದ್ರೆ ಸಾಕು. ನನ್ನ ಪ್ರಕಾರ ಹಿಂದಿ ಬರೋದು ಬೇಡ ಅಲ್ವಾ? ಹಿಂದಿ ಬರೋದು ಬೇಡ ಅಲ್ವಾ? ಹಿಂದಿ ಬರಬೇಕು. ರಾಜಕಾರಣದಲ್ಲಿದ್ದಾಗ ಹಿಂದಿ ಇಂಗ್ಲಿಷ್ ಬೇಕಾಗಿಲ್ಲ. CT ರವಿ ಅವ್ರ ಸಾಹೇಬ್ರಿಗೆ ನಾನು ಕೇಳ್ತೀನಿ, ಕ್ವಾಲಿಫಿಕೇಶನ್ ಇಲ್ಲ ಅಲ್ಲ, ರಾಜಕಾರಣ ಬರಬೇಕು ಅಂದ್ರೆ ಬೇಡ ಸರ್, ನಾನು ಬೇಡ ಸರ್, ಇಂಗ್ಲಿಷ್ ಬರಬೇಕು ಅಂತ ನಾನು ಹೇಳ್ತಿಲ್ಲ, ಹಿಂದಿ ಬರಬೇಕು ಅಂತ ಹೇಳ್ತಿಲ್ಲ. ನೀನ್ಯಾಕೆ ಟ್ರೈ ಮಾಡ್ತೀಯ ಮಾಧ್ಯಮದ ಮುಂದೆ ಮಾತಾಡೋಕ್ಕೆ? ನಿನಗೆ ಬರಲಿಲ್ಲ ಅಂದರೆ ನೀವು ಮಾತಾಡೋಕೆ ಹೋಗ್ಬಾರ್ದು. ತಪ್ಪಾಗಿ ಮಾತಾಡಿ ನಮ್ಮ ರಾಜ್ಯ ಮರ್ಯಾದೆ ಯಾಕೆ ತೆಗಿತೀಯ ನೀನು? ತಮಿಳ್ನಾಡಲ್ಲಿ ನಗಾಡ್ತಾ ಇದ್ದಾರೆ, ತಮಿಳ್ನಾಡಲ್ಲಿ ಒಡಿವೇಲು ಅಂತ ಕರೀತಾರೆ, ಗೊತ್ತಾ ನಿಮಗೆ? CT ರವಿಗೆ ಗೊತ್ತಾ ನಿಮಗೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾಕೆ ಪರ್ಸನಲ್ ಆಗಲ್ಲ ಸರ್, ನಾನು ಹೇಳ್ತಾ ಇರೋದು
ನೋಡಿ ನಾವೊಂದು ಹೇಳೋದು, ನೀವು ಇಷ್ಟೆಲ್ಲ ಕ್ವಶನ್ ಮಾಡಿದ್ರಲ್ಲ, ಹೌದು. ಆಪ್ ಅವರು ಎಜುಕೇಶನ್ ಬೇಕು ನೀವು ಫಸ್ಟ್ ಆಫ್ ಆಲ್ ರಾಜ್ಯಪಾಲರಿಗೂ ಬೇಕು ಅಂತ ಹೇಳಿದ ಅರ್ಥ ಆಯ್ತು. ಎಜುಕೇಶನ್ ಇಲ್ಲದೆ ಅಲ್ಲ, ರಾಜಕಾರಣ ರಾಜ್ಯಪಾಲರಿಗೆ ಎಜುಕೇಶನ್ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಟೆಕ್ನಿಕಾಲಿಟೀಸ್ನೇ ಮಾತಾಡೋದು ಅಥವಾ ನೋಡಿ ಅವರೇ ನಗಾಡ್ತಾರೆ ಸಿ ಟಿ ರವಿ ಅವರು. ಅಲ್ಲಲ್ಲ, ಟೆಕ್ನಿಕಾಲಿಟೀಸ್ನೇ ಹೇಳ್ಕೊಂಡು ಕೂತಿರ್ತಾರ, ಅಥವಾ ಈ ರಾಜ್ಯದಲ್ಲಿ ಯಾವ್ಯಾವ ಕೇಸ್ಗಳು ನಡಿಬೇಕೋ ಅಗೇನ್ಸ್ಟ್ ರಾಜಕಾರಣಿಗಳು ನಡೀದೇ ಹೋದ್ರೆ, ಈಗ ಒಂದು ಸ್ಪೆಷಲ್ ಕೋರ್ಟ್ ಅಂತಾನೆ ಮಾಡಿದ್ರು. ಮೋದಿ ಸರ್ಕಾರ ಬಂದ್ಮೇಲೆ ಆಗಿದ್ದು ಸ್ಪೆಷಲ್ ಕೋರ್ಟ್. ಅದಕ್ಕೆ ಮುಂಚೆ ಕಾಂಗ್ರೆಸ್ನವರು ಯಾವತ್ತೂ ಇರಲಿಲ್ಲ. ಮೇಲೆ ಬರ್ತಾ ಇಲ್ಲ ಸರ್, ಬಿಜೆಪಿ ಮೇಲೆ ಯಾಕೆ ಸ್ಪೆಷಲ್ ಕೋರ್ಟ್ಗಳು ಎಲ್ಲರೂ ಬರ್ತಾ ಇದೆ ಸ್ವಾಮಿ. ಎಲ್ಲಿ ಒಂದು ತೋರಿಸಿ ಹೇಳ್ಬಿಡ್ತಾರೆ, ಒಂದು ತೋರಿಸಿ ಅಂತ ಹೇಳ್ಬಿಡ್ತಾರೆ. ಅವರದೇ ಒಂದು ಡಿಸೈನ್ ಮಾಡಿ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಬಿಜೆಪಿಗೆ ಬಂದ ತಕ್ಷಣ ಎಲ್ರು ಗಂಗೆ ನದಿಯಲ್ಲಿ ಬಿದ್ದು ಮಿಂದು ಎದ್ದ ತರ ಏನ್ ಪಾಪ ಮಾಡಿದ್ರು, ಯಾವ ಕೇಸ್ಗಳಿದ್ರು ಅದ್ರೆಲ್ಲ ತೊಳೆದು ಹೋಗುತ್ತೆ. ಅದೇ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಓಬಿರಾಯನ್ ಕಾಲದಲ್ಲಿ ಇದ್ದಿದ್ದು, ಹೋದ್ಸತಿ ಚುನಾವಣೆ ಸಂದರ್ಭದಲ್ಲಿ ನೋಡ್ಬೇಕಿತ್ತು, ನ್ಯಾಷನಲ್ ಹೆರಾಲ್ಡ್ ಸಂದರ್ಭದಲ್ಲಿ ಆದಂತಹ ಯಾವ್ದೋ ಒಂದು ಅಕೌಂಟಿಂಗ್ ಮಿಸ್ಟೇಕ್ ಅನ್ನ ಇವಾಗ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ರು ಕಾಂಗ್ರೆಸ್ ಕಚೇರಿಯಲ್ಲಿ. ಅದೇ ರೀತಿ ಇದು ಕೂಡ ಈ ಹಿಂದೆ 2003ರಿಂದ 2004ರಲ್ಲಿ ಆದಂತಹ ಯಾವ್ದೋ ಒಂದು ಅವ್ಯವಹಾರ ಆಗಿರಬಹುದು ಅಂತ ಅಲ್ಲಿಯ ಅವತ್ತು ಇದ್ದಂತಹ ಸರ್ಕಾರ, ಅದರ ಭಾಗವಾಗಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಕೊಟ್ಟಂತಹ ಒಂದು ಫಾರ್ಮ್ ಮಾಡಿದಂತಹ ಒಂದು ಕಮಿಟಿಯನ್ನ 2017ರಲ್ಲಿ ಏನಾಯ್ತು ಅಂತ ಕೇಳಿ ಇವತ್ತಿನ ದಿನ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಯಾಕೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಯಾಕೆ ನೀವು ಪ್ರಶ್ನೆಯನ್ನ ಕೇಳಲಿಲ್ಲ ಸಿದ್ದರಾಮಯ್ಯನವ್ರನಲ್ಲಿ? ನಿಮ್ಮದೇ ಸರ್ಕಾರ ಇತ್ತಲ್ಲ ಹಿಂದೆ ಬಿಜೆಪಿ ಅವ್ರದ್ದು, ಅವಾಗ ಯಾಕೆ ಸಿ ಟಿ ರವಿ ಅವ್ರು ಕೊಡ್ಲಿಲ್ಲ? ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ವಾಟ್ ಗವರ್ನರ್ ಇಸ್ ಡೂಯಿಂಗ್, ವಿ ಆರ್ ಟಾಕಿಂಗ್ ಅಬೌಟ್ ದ ಟೈಮಿಂಗ್ ಅಂಡ್ ದ ಇಂಟೆಂಟ್. ಅದ್ರ ಬಗ್ಗೆ ಮಾತಾಡಿ ಮೊದಲು. ನೀವು ಆ ರೀತಿ ಮಾತಾಡೋದಾದ್ರೆ ದೇಶ ರಾಜಕಾರಣ ಸ್ಟಾರ್ಟ್ ಮಾಡ್ತಿರೋದು ನೀವು. ನಿಮಗೆ ಆಡಳಿತ ಕೊಟ್ಟಿರುವಂತದ್ದು ಒಂದು ಆಡಳಿತ ಪಕ್ಷವಾಗಿ ಆಡಳಿತ ಮಾಡಿ ಅಂತ ಅಂದ್ಬಿಟ್ಟು ನೀವು ಏನ್ ಮಾಡ್ತಾ ಇದ್ದೀರಾ, ಒಂದು ಟಾಸ್ಕ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನು ಅಂತಂದ್ರೆ ಬೆಟ್ಟ ಸುತ್ತ ಇಲಿಡಿಯೋ ಕೆಲಸ ಮಾಡ್ತಾ ಇದ್ದೀರಾ ನೀವು. ಅರ್ಥ ಆಗ್ತಾ ಇದೆಯಾ? ಈ ನಿಮ್ಗೆ ಕೆರೋಸಿನ್ ಜೆರಾಕ್ಸ್ ಅಂತ ಹೇಳ್ತಾರೆ, ಆ ರೀತಿ ಮೂಢ ಆಗಿರುವಂತ ಒಂದು ಹಗರಣದಕ್ಕೆ ಈಕ್ವಲೆಂಟ್ ಆಗಿರುವಂತದ್ದು ಇನ್ನೊಂದು ಯಾವ್ದೋ ಒಂದು 1.1 ಎಕರೆ ಗಂಗೆನಹಳ್ಳಿದು ನೀವು ಅದೇ ರೀತಿ ಬಾಮೈದ, ಅದೇ ರೀತಿ ಜಿಪಿಎ, ಅದೇ ರೀತಿ ಒಂದು ಹಗರಣ ಅಂತ ಮಾಡ್ತಿರೋಂಥವ್ರು ನೀವು. ಆಡಳಿತ ಮಾಡಕ್ ಬರ್ದಲೆ 500 ದಿವಸ ಆಯ್ತು ಬಂದ್ಬಿಟ್ಟು ಯಾವ್ದಾರ ಒಂದು ಉದಾರ ಕೆಲಸ ಮಾಡಿದ್ರೆ ಶ್ವೇತಪತ್ರ ಹೊರಡಿಸಿ ಕರ್ನಾಟಕ ರಾಜ್ಯದ ಜನತೆ ತಿಳ್ಕೊಳ್ತಾರೆ. ನೀವು ಹೇಳಿ ಯಾವ್ದಾರ ಒಂದು ಗ್ಯಾರಂಟಿ ಅನ್ನೋ ಒಂದು ಮಕ್ಕಳ ಟೋಪಿ ಹಾಕೋದ ಬಿಟ್ಬಿಟ್ಟು ನೀವು ಅಭಿವೃದ್ಧಿ ಕಾರ್ಯ ಯಾವ್ದಾರ ಒಂದು ಮಾಡಿದ್ರ ಹೇಳಿ ಜನಕ್ಕೆ. ಅವ್ರಿಗೆ ಅಭಿವೃದ್ಧಿ ಮಾಡೋದು ಅಂತ ಏನಾದ್ರೆ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ ಅವ್ರಿಗೆ. 66 ಸೀಟಿಗೆ ಬಂದು ತಲುಪಿದ್ದು ನೀವು. ಇವತ್ತಿನ ದಿನ ಬಂದು ನಿಮ್ಗೆ ಮಾತಾಡಕ್ಕೆ ಅರ್ಹತೆ ಇಲ್ಲ ರೀ. ನಿಮ್ಗೆ ಮೂರು ಸತತವಾಗಿ 3 ಸತಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ 48, 54, ಈ ಸರಿ 99. ನೆಕ್ಸ್ಟ್ ಟೈಮ್ಗೆ ಒಂದು 9 ಬರ್ತಿರಲ್ವಾ ಅದು ಗೊತ್ತಿಲ್ಲ ನಿಮ್ಗೆ. ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ನಿಮ್ಗೆ ನಾಚಿಕೆ ಆಗಲ್ವೇ? 3 ಟರ್ಮ್ ಕಂಟಿನ್ಯೂಸ್ ಆಗಿ ನಿಮಗೆ 100 ದಾಟಕ್ ಆಗ್ತಾ ಇಲ್ಲ ನಿಮಗೆ. ಒಂದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅಂತಂದ್ರೆ ಏನ್ರಿ ಮಾತಾಡ್ತಾ ಇದೀರಾ ನೀವು? 1947 ಇಂದ ನೀವು ಪಕ್ಷ ಆಳಿರುವಂತವ್ರು, ನೀವು ರಾಷ್ಟ್ರೀಯ ಪಕ್ಷ. ನೀವು 48, 54, 99 ನಿಮಗೆ ನಾಚಿಕೆ ಮಾನವರ ಇದಾಗಲ್ವ? ನೀವು ರಾಷ್ಟ್ರೀಯ ಪಕ್ಷ ತಗೊಂಡಿರುವಂತ ಸೀಟ್ಗಳಿಗೆ ನಿಮ್ಗೆ 3 ಕನ್ಸಿಕ್ಯೂಟಿವ್ ಟರ್ಮ್ ಅಲ್ಲಿ ನೀವು ವಿರೋಧ ಪಕ್ಷ ಆಗೋಕ್ಕೂ ಲಾಯಕ್ ಇಲ್ವರಿ ನೀವು? ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ಅದೇ ರೀ. ಅಲ್ಲ, ನೀವು 3 ಕನ್ಸಿಕ್ಯೂಟಿವ್ ಟರ್ಮ್ ಒಂದು ವಿರೋಧ ಪಕ್ಷ ಆಗೋಕ್ಕೆ ಲಾಯಕ್ ಇಲ್ವಲ್ರಿ ನೀವು? 48, 54, 99 ರಾಜೀನಾಮೆ ಕೊಟ್ಬಿಡ್ಬೇಕಂತೆ. ವಾಟ್ ಅ ಮಾಕರಿ ಆಫ್ ಡೆಮಾಕ್ರಸಿ. ಪ್ಲೀಸ್ ಬಿ ಅ respected opposition for heaven's sake. ರೀ, ನೀವು ಅದನ್ನೇ ಅಪೋಸಿಷನ್ ಆಗಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅದ್ರಲ್ಲಿ ಏನಿದೆ ನೋಡಿ ಸ್ವಾಮಿ. ಹೌದು, ನಾವು ಅಪೋಸಿಷನ್ ಆಗಿದ್ದಾಗ, ನಾವು ಅಪೋಸಿಷನ್ ಅಲ್ಲಿ ಇದ್ದು ನಿಮ್ಮ 40% ಸರ್ಕಾರನ ಹೊರಗಡೆ ಬಯಲಿಗೆ ಎಳೆದಿದ್ದಕ್ಕೇನೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ನಿಮ್ಮ ರಾಹುಲ್ ಗಾಂಧಿ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಅಪಿಯರ್ ಆಗಿದ್ದಾರೆ. ಅರ್ಥ ಆಯ್ತಾ? ನಮಗೆ ಹೇಳ್ಬೇಡಿ. ಆಪೋಸಿಷನ್ ಅಲ್ಲಿ ಇದ್ದಿದ್ದಕ್ಕೆ, ಆಪೋಸಿಷನ್ ಅಲ್ಲಿ ನಮ್ಮ ಕೆಲಸವನ್ನ ಸಮರ್ಥವಾಗಿ ನಿಭಾಯಿಸಿದ್ದಕ್ಕೆ ನಾವು ಸರ್ಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಯಾವುದೇ ಸುಳ್ಳಿನ ಸರಮಾಲೆ ಆಗಿದ್ರು ಜಾಸ್ತಿ ದಿನ ಉಳಿಯಲ್ಲ. ಕಾಂಗ್ರೆಸ್ನವರು ಈಗ ಹಂತ ತಲುಪಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ,
ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡು ಇದ್ರು ಇಷ್ಟು ದಿನ. ಈಗ ಎಲ್ಲನೂ ಚಿನ್ನ ಏನೇನು ಎತ್ಕೊಂಡು ಹೋಗಿದಾರೋ ಎಲ್ಲದನ್ನು ಹೊರಗೆ ತರಕ್ಕೆ ನ್ಯಾಯಾಂಗ ನಿಂತಿದೆ ನೋಡಿ. ಆಪೋಸಿಷನ್ ಪಾರ್ಟಿನ ಇವರು ಬೈದು 40% ಅಂದು 50% ಅಂದು ಅವ್ರು ಕಳ್ಳರು ಅಂದು ಒಂದು 10 ಸಲ ಹೇಳಿ ಪಾಪ ಜನರ ಮನಸ್ಸಲ್ಲಿ ಏನೋ ಒಂದು ಮೂಡಂಗೆ ಮಾಡಿಬಿಟ್ರು. ಆದರೆ ಇವಾಗ ನ್ಯಾಯಾಂಗ ಬಂದು ಕೇಳ್ತಾ ಇದೆ ಅವ್ರನ್ನ. ಒಂದು ಸಲ ನ್ಯಾಯಾಂಗ ಮೆಟ್ಟಿಲು ಹತ್ತದ ಮೇಲೆ ಇವ್ರು ಉತ್ತರ ಕೊಡ್ಲೇಬೇಕಲ್ವಾ? ಇವ್ರು ಎಷ್ಟೇ ಕಿರ್ಚಾಡ್ಲಿ, ಟಿವಿನಲ್ಲಿ ಕಿರ್ಚಾಡ್ಲಿ, ಅಸೆಂಬ್ಲಿಲಿ ಕಿರ್ಚಾಡ್ಲಿ, ನ್ಯಾಯಾಂಗ ಕಿರ್ಚಾಡೋದನ್ನ ನೋಡಲ್ಲ. ಎವಿಡೆನ್ಸ್ ಇದೆಯಾ? ಆಗತ್ತೆ, ಸರಿಯಾಗತ್ತೆ. ಉಪ್ಪು ತಿಂದವರೆಲ್ಲ ನೀರು ಕುಡಿತಾರೆ. ಆಯ್ತಾ? ಡೆಲ್ಲಿನಲ್ಲೂ ಆಗತ್ತೆ, ಆಗತ್ತೆ, ಕಾಂಗ್ರೆಸ್ಗೂ ಆಗತ್ತೆ. ಅವರು ಹೇಳ್ತಾ ಇರೋದು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಇದಾಗಿದೆ. ಟೆಕ್ನಿಕ್ಯಾಲಿಟೀಸ್ ಒಳಗೆ ಹೋದ್ರೆ ನೀವು ಗವರ್ನರ್ ಮಾಡಿದ್ದನ್ನ ತಪ್ಪು ಅಂತ ಹೇಳ್ತಾರೆ. ಅದು ಕೂಡ ನ್ಯಾಯಾಂಗದ ಮುಂದೆ ನಿಂತಿದೆ. ಯಾವ ಜಡ್ಜು ಇವ್ರನ್ನ ಇದು ಮಾಡ್ತಾ ಇದ್ದಾರೋ ಅದು ಕೂಡ ನ್ಯಾಯಾಂಗದ ಮುಂದೆ ನಿಲ್ತು. ಎಲ್ಲರೂ ನೋಡಿದ್ದಾರೆ ಆ ಡಿಬೇಟ್ಸ್ನು. ಸೊ ಜಡ್ಜ್ ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕು ಮುಂದಿನ ವಾರದಲ್ಲಿ. ಅಷ್ಟು ಬಿಟ್ಟರೆ ನಾವು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕಾಗಲ್ಲ. ನಾವು ಯಾರೇ ರಾಜಕೀಯ ಪಕ್ಷದವರಾಗಿರ್ಬೋದು, ಏನೇ ಆಗಿರ್ಬೋದು, ನೀವು ಆಂಕರ್ ಆಗಿರ್ಬೋದು, ಅವ್ರು ಕಾಂಗ್ರೆಸ್ನವರಾಗಿರ್ಬೋದು, ನಾನು ಬಿಜೆಪಿನವರು. ಆದ್ರೆ ಜಡ್ಜ್ದು ಏನಿದೆಯಲ್ಲ ಅದು ಹೈಯೆಸ್ಟ್. ಈಗ ಇವರು ಗವರ್ನರ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಂದೆ ಹೋದ್ರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವರ ನ್ಯಾಷನಲ್ ಲೀಡರ್ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಊರಲ್ಲೆಲ್ಲ ಹೋಗಿ ಗಲಾಟೆ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ದೇಶದ ಬಗ್ಗೆ. ನೋಡಿ, ರಾಜಕಾರಣಿಗಳು ಹೇಳೋದನ್ನ ನಾವು ಗಮನಿಸ್ತಾ ಇದೀವಿ, ನೀವು ಗಮನಿಸ್ತಾ ಇದ್ರ, ನಾವು ರಾಜಕಾರಣಿಗಳಾಗಿ ಹೇಳ್ತೀವಿ. ಆದ್ರೆ ಮುಖ್ಯವಾಗಿ ಜನರು ಏನ್ ನೋಡ್ತಾರೆ, ನ್ಯಾಯಾಂಗದ ಮುಂದೆ ಹೋಗಿ ನಿಂತಾಗ ಇವ್ರು ಹೇಗೆ ನಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಇವರು ಬರೀ ಅವರನ್ನು ತಪ್ಪು ತಪ್ಪಾಗ. ಶಶಿಕಲಾ ಜೊಲ್ಲೆ ಅವ್ರ ಹೆಸರಿಲ್ಲ, ಬೇರೆ ನಾಯಕರ ಹೆಸರಿಲ್ಲ, ಬೇಸಿಕಲಿ ಮುರುಗೇಶ್ ನಿರಾಣಿ ಅವ್ರ ಹೆಸರಿಲ್ಲ. ಈಗ ಹೇಳ್ಕೊಂಡಿರ್ತೀರಾ ನೀವು? ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಿಜೆಪಿಯ ಅಕ್ರಮಗಳನ್ನು ಹೊರಗಡೆ ತರಬಾರದು ಅಂತೇನಿಲ್ಲ. ಒಂದು ವಿಚಾರ ತರಲೇಬೇಕು. ಆಮೇಲೆ ಬಿಜೆಪಿ ಬಂದಾಗ ಅವರ ಅಧಿಕಾರದಲ್ಲಿ ತರಬಾರದು ಅಂತ ಅದೇ ಪ್ರಜಾಪ್ರಭುತ್ವ. ಬಟ್ ನಮ್ಮ ಆಗ್ರಹ ಏನು ಅಂತಂದ್ರೆ ತನಿಖೆ ಆಗೋದು ತಪ್ಪೇನಿಲ್ಲ, ಕರೆಕ್ಟ್. ಬಟ್ ಅದು ನ್ಯಾಯಯುತ ಆಗಿರಬೇಕು, ಅದು ರಾಜಕೀಯ. ನೀವು ಹೇಳ್ತೀರಾ ಸರ್, ಕಾಂಗ್ರೆಸ್ ಪಕ್ಷದವರು ಅದನ್ನ ಹೇಳ್ಬಿಡ್ಲಿ, ಒಪ್ಕೊಂಡ್ಬಿಡ್ಲಿ. ನಾವು ಕೇಳ್ತಾ ಇರೋದು ಇಷ್ಟೇನೆ, ಪ್ರಾಸಿಕ್ಯೂಷನ್ ಗೆ ನೀವು ಸಹಕರಿಸ್ರಿ ಅಂತ ಅಷ್ಟೇ ನಾವು ಹೇಳ್ತಾ ಏನು ನೀವು ಈಗ ಅವ್ರು ಹೇಳ್ತಾ ಇರುವಂತದ್ದು ಈ ಮೂಡ ಹಗರಣದಿಂದ ಪ್ರಾಸಿಕ್ಯೂಷನ್ ಇಂದ ಹೊರ ಬರ್ತಾ ಇರೋದ್ರಿಂದ ಮತ್ತೊಂದು ಹಗರಣವನ್ನು ನೀವು ಹಾಕಿದ್ರಿ. ನೀವು 100 ಹಗರಣ ಮಾಡಿದ್ರೆ ಬರೀ ಒಂದು ಮಾತ್ರ ಹೇಳ್ಬೇಕಾ? ನೀವು ಹೇಳೋ ರೀತಿಯಲ್ಲಿ ಹಿಂಗೆ ಆದ್ರೆ ಇಲ್ಲ, ನಾವು ಒಂದಕ್ಕೆ ಸುಧಾರಿಸ್ಕೊಡ್ತಾ ಇದೀವಿ, 99 ನೀವು ಹೇಳ್ಬಿಡಿ ಈಗ ಈ ಟರ್ಮಲ್ಲಿ. ನಾನು ಹೇಳಿದ್ದು ಮತ್ತೆ ಮೇಡಮ್ ಅವರು ಒಂದು ನಂಬರ್ ಹೇಳಿದ್ರು, ನೀವು 66 ಸ್ವಾಮಿ 66 ಬಂದು ಇಳ್ದಿದ್ರೆ ಹಂಗಾರೆ ನಾವು ಪ್ರಶ್ನೆ ಮಾಡಬಾರ್ದ? ನೀವು 136 ಯಾಕೆ ಇಷ್ಟೊಂದು ಧೋರಣೆ ಮಾಡ್ತಾ ಇದ್ರೆ ಜನರ ಮೇಲೆ? ಇವ್ರು ಹೆಂಗೆ ಮಾಡ್ತೀವಿ, ಕೊಲೆ ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ದರೋಡೆ ಮಾಡ್ತೀವಿ, ಸುಮ್ನಿರಿ ನೀವು. ಗಣೇಶ ಕೂರಿಸ್ಬೇಡಿ, ಗಣೇಶನು ಎತ್ಕೊಂಡು ಹೋಗ್ತೀವಿ, ಆ ರೀತಿ ಧೋರಣೆಗೆ ಬಂದ್ಬಿಟ್ಟವ್ರು ಇವ್ರು ಏನ್ ಬೇಕಾದ್ರೂ ನಡೆಸ್ಕೊಂಡು ಹೋಗ್ಬೋದು. 136 ಇದೆ ಅಂತ ಹೇಳ್ಬಿಟ್ಟು ಏನ್ ಜನ ನೋಡ್ತಿಲ್ವಾ? 5 ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ ಬರುತ್ತೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ, ಅದೆಲ್ಲ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಸರ್ಕಾರ 5 ವರ್ಷ ಎಲ್ಲಿರುತ್ತೆ? ಒಂದೇ ನಿಮಿಷ, ಬ್ರೇಕ್ನ ಸಮಯ ಆಗಿದೆ. ಎಸ್, ಬ್ರೇಕ್ ಆದ ಬಳಿಕ ನಿಜವಾಗ್ಲೂ ಕೂಡ ಈಗ ಈ ಮೂಡ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ಆತಂಕ ಇರೋದ್ರಿಂದಾಗಿ ಈ ಪ್ರಕರಣ ಹೊರಗಡೆ ಬರ್ತಿದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಜೊತೆಗೆ ರಾಜ್ಯಪಾಲರು ಈ ಕೇಂದ್ರ ಸರ್ಕಾರ ಹೇಳಿದಂಗೆ ಇಲ್ಲಿ ಕೇಳ್ತಿದ್ದಾರಾ, ಅವರ ಅಣತಿ ಅಂತ ಇಲ್ಲಿ ನಡೆದುಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಇದೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಅನಿಲ್ ಅವರೇ, ಈಗ ಈ ಹಗರಣಗಳನ್ನು ನೋಡ್ತಾ ಇದ್ದಾರೆ, ಆರೋಪ ಪ್ರತ್ಯಾರೋಪಗಳು, ಆಮೇಲೆ ಈ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೆಗೆದುಕೊಳ್ತಾ ಇರುವಂಥ ರಾಜ್ಯಪಾಲರ ನಡೆ ನೋಡ್ತಾ ಇದ್ರೆ, ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಆ ರೀತಿ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಈಗ ಸುಮಾರು ದಿನಗಳ ಹಿಂದೆ ಏನು ಹೇಳ್ತಿದ್ರು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೇನಾದರೂ ಬದಲಾವಣೆಯಾಗಿ ವಜುಭಾಯಿ ನಮ್ಮ ಇವ್ರನ್ನ ಹಾಕಿರ್ಬೋದೇನೋ BJPಯವರು ಅಂತ ಅನಿಸುತ್ತೆ. ಯಾಕಂದರೆ ನೋಡಿ ಅವರೆಲ್ಲ ನಡೆಗಳು ಸರ್ ರಾಜ್ಯಪಾಲರ ಹುದ್ದೆ ಅಂದರೆ ಹೆಂಗಿರುತ್ತೆ ಅಂದರೆ, ಒಬ್ಬ ವ್ಯಕ್ತಿ ರಾಜ್ಯಪಾಲ ಆದವರಿಗೆ ಯಾವುದೇ ಪಕ್ಷ ಇರೋದಿಲ್ಲ, ಅವ್ರನ್ನ ಮಣಿಯೋದು ಅಲ್ಲ, ಅದೊಂದು ಎಂಥ ಗೌರವ ಸರ್. ಇಡೀ ರಾಜ್ಯಕ್ಕೆ ಮೊದಲನೇ ವ್ಯಕ್ತಿ ಅವರು. ಅವರಿಗೆ ಬಡವನಿಗೂ ರಾಜ್ಯಪಾಲನೆ, ಸೌಕರನಿಗೂ ರಾಜ್ಯಪಾಲನೆ, ಕೈ ಇಲ್ದವನಿಗೂ ರಾಜ್ಯಪಾಲನೆ, ಕಾಲಿಲ್ದವರಿಗೂ ರಾಜ್ಯಪಾಲರೇ ಅವರು. ಕಾಂಗ್ರೆಸ್ಸಿಗೂ ರಾಜ್ಯಪಾಲರೇ, BJPಗೂ ರಾಜ್ಯಪಾಲರೇ, ಆಮ್ ಆದ್ಮಿ ಪಾರ್ಟಿಯವರಿಗೂ ರಾಜ್ಯಪಾಲರೇ. ಆದರೆ ರಾಜ್ಯಪಾಲರು ನಡ್ಕೊಳ್ತಿರೋ ರೀತಿ ಇದೆಯಲ್ವಾ ಇಡೀ ದೇಶದಲ್ಲಿ ಸರ್, ಇದು ನೀವು ಈ ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಿಲ್ಲ.
ಇಡೀ ದೇಶದಲ್ಲಿ ಮಾತಾಡ್ತಿದ್ದಾರೆ ತಪ್ಪುಗಳಾಗ್ತಿದ್ದಾರೆ ರಾಜ್ಯಪಾಲರಿಂದ ಅಂತ. ಈ ರಾಜ್ಯಪಾಲರು ಮಾತ್ರ ಅಲ್ಲ, ತಮಿಳುನಾಡಲ್ಲಿ ರಾಜ್ಯಪಾಲರು ಏನು ಮಾಡಿದ್ದಾರೆ ಅಂದರೆ, ನೀವು ಕ್ಯಾಬಿನೆಟ್ ಇದಾಗಿ ರಾಜ್ಯಪಾಲರಿಗೆ ಸಹಿ ಹಾಕಕ್ಕೆ ಒಂದು ನಿಮಿಷ ಇರಿ, ಸಹಿ ಹಾಕಕ್ಕೆ ಕೊಡ್ತಾರೆ, ಸಹಿ ಹಾಕಕ್ಕೆ ಕೊಟ್ಟಿರೋದನ್ನ ವಾಪಸ್ ಕಳಿಸಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಈ ರೀತಿ ರಾಜ್ಯಕ್ಕಾಗುವಂಥ ಹೇಳಿಕೆ ಕೆಲಸಗಳನ್ನ ತಡೆ ಹಿಡಿಬಾರ್ದು ಅಂತ ಹೇಳಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ ನೋಡಿ, ನೀವು ಒನ್ ಸೈಡೆಡ್ ಒನ್ ವೇ ಅಂತ ಹೇಳ್ತಾರಲ್ಲ, ಆ ರೀತಿ ವರ್ತನೆ ಮಾಡ್ತಿದ್ದಾರೆ. ಯಾವುದೇ ನೀವು ಕಾಂಗ್ರೆಸ್ ಅವ್ರ ಮೇಲೆ ಕಂಪ್ಲೇಂಟ್ ತೊಗೊಂಡೋಗಿ ಕೊಡಿ, ಅದೇ ಸರ್ 10 ಗಂಟೆ ಕೊಟ್ಟಿರೋದು 3 ಗಂಟೆ ನೋಟಿಸ್ ಬಂದಿದೆ, 10 ಗಂಟೆ ಕೊಟ್ಟು ನನಗನ್ಸುತ್ತೆ ನೋಟಿಸು ಈಗ ತಗೊಂಡೋಗಿ ಕೊಡ್ತಾನಲ್ವ ಅವನೇ ನೋಟಿಸು ಕೊಟ್ಬಿಡ್ತಾನೆ, ಸರ್ ಈ ಇದಕ್ಕೆ ನೀವು ಹಿಂಗೆ ನೋಟಿಸ್ ಕೊಡ್ಬೋದು ಅಂತ. ಅದು ಸೈಡಲ್ಲಿ ಒಂದು ಪೇಪರ್ ಇರುತ್ತೆ. ನಾನು ಹೇಳ್ತೀನಿ 10 ಗಂಟೆ ಯಾವುದು ಅಂದರೆ ಹೇಳ್ತೀನಿ ರೀ, ಮೊನ್ನೆ ಪ್ರಾಸಿಕ್ಯೂಷನಿಗೆ ಯಾವಾಗ ನಮ್ಮ ಅಬ್ರಹಾಮ್ ಅವ್ರು ಹೋಗಿದ್ರಲ್ಲ ಸರ್, ಅವ್ರು 10 ಗಂಟೆಗೆ ಹೋಗಿದ್ರೆ 3 ಗಂಟೆಗೆ ಇವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಯಾರು ಬರೀ 10 ಗಂಟೆ ಕೊಟ್ಬಿಟ್ಟು 3 ಗಂಟೆ ನಾನು ಪೂರ್ತಿ ನನ್ನ ಮಾತು ಕೇಳಿ ಸರ್, ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ಪ್ರದೀಪ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ 10 ಗಂಟೆಗೆ ಇವ್ರನ್ನ ಕರೀತಾರೆ, ಯಾರನ್ನ ಅಬ್ರಾಮ್ ಅವ್ರನ್ನ. 3 ಗಂಟೆಗೆ ಇವರಿಗೆ ನಿಮ್ಮ ಮೇಲೆ ಯಾಕೆ ಮಾಡಬಾರ್ದು ಅಂತ ಕೇಳಿರ್ತಾರೆ ಅಷ್ಟೇ, ಮಾಡ್ಬೋದಾ ಇಲ್ವಾ ಅಂತ ಕೇಳಿರೋದು. ಆದರೆ ಈ 4 ಜನರದ್ದು ಈಗ ನೋಡ್ತಾ ಇದೀವಲ್ಲ ಸರ್, ಮಕ್ಳಿಗೂ ಗೊತ್ತು, ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ಮೊಟ್ಟೆ ಕೇಸ್ ಏನು ಗೊತ್ತಾ, ಅದು ಕೋಳಿ ಮೊಟ್ಟೆ ಬರುತ್ತೆ ಬಡವ್ರ ಮಕ್ಕಳಿಗೆ. ಒಂದ್ ನಿಮಿಷ ಕೇಳಿ ಸರ್, ಈ ಬಡವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಮೊಟ್ಟೆ ಕೊಡ್ತಾರೆ ನೋಡಿ ಸರ್ ತಿನ್ನಕ್ಕೆ, ಆ ಮೊಟ್ಟೆ ಕೊಳ್ತೋಗಿರೋ ಮೊಟ್ಟೆ ಕೊಟ್ಟಿರೋ ಕೇಸ್ ಅದು ಯಾವುದು, ಶಶಿಕಲಾ ಜೊಲ್ಲೆದು. ಇಡೀ ದೇಶದಲ್ಲಿ ದೊಡ್ಡ ಕೇಸ್, ಅವ್ರ ಮೇಲೆ ಇನ್ನು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಅದಾದ್ಮೇಲೆ HDK ಅವ್ರ ಮೇಲೆ ಇರುವಂತ ಕೇಸ್ ಯಾವ್ದು ಗೊತ್ತಾ, 500 ಎಕರೆ ಜಾಗ ಯಾರೋ ಸುಖ ಸುಮ್ಮನೆ ಯಾವುದೋ ಕಂಪನಿನೇ ಇಲ್ಲ ಸೈನ್ ಹಾಕಿ ಕೊಟ್ಬಿಟ್ಟು ಮಾರಿ ಕಿಕ್ ಬ್ಯಾಕ್ ತಗೊಂಡಿರೋದು. ಜನಾರ್ದನ್ ರೆಡ್ಡಿ ಕಿಕ್ ಬ್ಯಾಕ್ ತಗೊಂಡಿರೋದು ಬೇಜಾರು ಮಾಡ್ಕೊಂಡು ಸ್ಕ್ವಾಶ್ ಆಗಿದೆ ನೋಡಿ ಸರ್. ಸುಪ್ರೀಂ ಕೋರ್ಟ್ ಕೇಳಿಸ್ಕೊಳ್ಳಿ, ವಿವರಣೆ ಕೊಡಬೇಕು. ಈಗ ಅವ್ರು ಹೇಳ್ತಾರೆ, ನನಗೆ ಅರ್ಥ ಆಗಿದೆ, ನನಗೆ ಗೊತ್ತಾಗಿದೆ. ಕಾಂಗ್ರೆಸ್ ಸರ್ಕಾರದ ನಾಯಕರು ಅಥವಾ ಸಚಿವರ ಅವರ ಪ್ರಕರಣದ ಬಗ್ಗೆ ನಡೆದುಕೊಳ್ತಾ ಇರೋ ವಿಚಾರಧಾರೆಗಳೇ ಬೇರೆ. ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ ಒಂದ್ ನಿಮಿಷ ಕೊಡಬೇಕಾಗುತ್ತೆ. ರಾಜ್ಯಪಾಲರಿಗೆ ನೀವು ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ನಿಮಗೆ ಒಂದು ಟೆಕ್ನಿಕಲ್ ಟೀಮ್ ಇರುತ್ತೆ, ಲೀಗಲ್ ಟೀಮ್ ಇರುತ್ತೆ, ಅದೆಲ್ಲ ಪ್ರೋಸೆಸ್ ಆದ್ಮೇಲೆ ನಿಮಗೆ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡುವಂತದ್ದು. ನೀವು 10 ಗಂಟೆ ಕೊಟ್ಬಿಟ್ಟು 3 ಗಂಟೆಗೆ ಯಾವ ವಿಚಾರ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಈಗ ನ್ಯಾಯಾಂಗದ ಮುಂದೆ ನಿಂತಿರೋದನ್ನ ನಾವಿಲ್ಲಿ ಚರ್ಚೆ ಮಾಡೋದು. ಒಂದ್ ನಿಮಿಷ ಮಾತಾಡ್ತಿದ್ದಾರೆ, ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಈಗ ನಾನು ಬಿಜೆಪಿ ಕಾಂಗ್ರೆಸ್ಸಿನ ವಕ್ತಾರ ಅಲ್ಲ ಇಲ್ಲಿ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಮೇಲೆ ಏನಾದ್ರೂ ಆರೋಪ ರಾಜ್ಯದ ಜನತೆ ಬಗ್ಗೆ ಮಾತಾಡಬೇಕು. ನಾನು ಜನತೆಯಿಂದಾನೇ ನಾನು ಜನತೆಯಾಗಿ ಹೇಳ್ತೀನಿ, ನನಗೆ ಡೌಟ್ ಆಗಿರೋದೇನು ಅಂತ ನೋಡಿ. ಕಾಂಗ್ರೆಸ್ಸಿನ 10 ವರ್ಷದ ಯಾವುದೋ ಒಂದು 4 ಸೈಟ್ ಬಗ್ಗೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಅವ್ರು ಏನ್ ಮಾತಾಡ್ತಿದಾರೆ, ಇಡೀ ದೇಶನೇ ಕಳ್ಳೆ ಹೊಡೆದು ಬಿಟ್ಟಿದ್ದಾರೆ ಅಂತ. ಅದೇ ಬಿಜೆಪಿ ಅವ್ರ ಮೇಲೆ, ಅದೇ HDK ಅವ್ರ ಮೇಲೆ ಇಡೀ ಸಂತಾನ ಕೊಳ್ಳೆ ಹೊಡೆದಿದ್ದಾರೆ. ಇವ್ರದ್ದು HDK ಅವ್ರದ್ದಾಗಿರ್ಬೋದು, ಬಿಜೆಪಿ ಅವ್ರದ್ದು ಯಾವ್ದಾದ್ರು ಬಂದ್ರೆ ನೋಡಿ ಈ ತರ ಕೂಗಾಡ್ತಾರೆ. ಅಯ್ಯೋ ನಮ್ಮ ಮೇಲೆ ಪವಿತ್ರರು, ಪರಮ ಪವಿತ್ರ, ಇಡೀ ದೇಶದ ಪರಮ ಪವಿತ್ರ ಜನ ಏನಾದ್ರು ಇದ್ರೆ ಬಿಜೆಪಿ ಅವರು. ನೋಡಿ ಸರ್, ಇದೇ ಇಷ್ಟು ಜನ ಸಿದ್ದರಾಮಯ್ಯ ಅವರು ಇದಾರಲ್ವಾ ಸರ್, ನಾಳೆ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಕಂತೀನಿ ಅಂದ್ರೆ ನಾಳೆ ಫುಲ್ ಕ್ಲೀನ್ ಕೃಷ್ಣಪ್ಪ. ಆಯ್ತು, ಒಂದೇ ಒಂದು ಕೇಸ್. ಒಂದ್ ನಿಮಿಷ ರೀ, ನಾ ಒಂದೇ ಹೇಳ್ತೀನಿ ಮೇಡಮ್, ಸ್ವಾತಿ ಮೇಡಮ್ ಇರಿ ಒಂದ್ ನಿಮಿಷ ಇರಿ ಮೇಡಮ್, ಸ್ವಾತಿ ಮೇಡಮ್ ಒಂದ್ ನಿಮಿಷ ನಾವು ಹೇಳ್ಬಿಡ್ತೀವಿ, ಒಟ್ಟಿಗೆ ಕೋಪ ಮಾಡ್ಕೊಳ್ಳೋರಂತ ನೀವು. ಒಂದ್ ಸೆಕೆಂಡ್ ಇರಿ. ಕರ್ನಾಟಕದಲ್ಲಿ ಅಲ್ಲ ಮೇಡಮ್, ಇಲ್ಲಿ ಕೇಳಿಸ್ಕೊಳ್ಳಿ, ಒಂದೇ ಒಂದು ಸೆಕೆಂಡ್ ಕೇಳಿಸ್ಕೊಂಬಿಡಿ. ಇಲ್ಲಿ ಕರ್ನಾಟಕದಲ್ಲಿ ಬಹಳ ಒಳ್ಳೆ ಗಾದೆ ಇದೆ, ಅಡಿಕೆ ಕದ್ದೋನು ಕಳ್ಳ, ಆನೆ ಕದ್ದೋನು ಕಳ್ಳನೇ. ಸೊ ರಾಜಕೀಯ ವ್ಯಕ್ತಿಗಳು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋಬೇಕು. ಈಗ ನಾನು ನನ್ನ ವಯಸ್ಸಿನಲ್ಲಿ ಚಿಕ್ಕವನು, ಇದರಲ್ಲೂ ಎಲ್ಲ ಥರಲ್ಲೂ ಚಿಕ್ಕವನು. ಇವರು ಇಷ್ಟು ದೊಡ್ಡ ದುರಿನ ರಾಜಕಾರಣಿಗಳಿಗೆ ನಾನು ಹೇಳಬೇಕಾಗಿಲ್ಲ ಇದನ್ನು. ಇವ್ರು ಅರ್ಥ ಮಾಡಿಕೊಂಡು ಇವಾಗ ಏನು ಪರಿಸ್ಥಿತಿ ಇದೆ, ಈಗ ಮುಂದಿನ ಪೀಳಿಗೆ ಅವರು ಏನು ನೋಡ್ತಾರೆ, ಸಿದ್ದರಾಮಯ್ಯ ಅವರಲ್ಲಿ ಏನು ಕಾಣ್ತಾರೆ. ಇಷ್ಟು ದೊಡ್ಡ ಅಲಿಗೇಷನ್ ಇದ್ದಾಗ ಈ ಮನುಷ್ಯ ತನ್ನ ಅಲಿಗೇಷನ್ ಮುಗಿಯೋವರೆಗೂ ಆಚೆ ಬಂದು ವಾಪಸ್ ಬರ್ತಾರಾ ಅಂತ ನೋಡ್ತಾರಾ? ಯಾಕೆಂದರೆ ಹಿಂದಿನ ಲೀಡರ್ಸ್ ಎಲ್ಲ ಹಾಗೆ ಮಾಡಿರೋದು. ಅವ್ರ ಮೇಲೆ ಒಂದು ಅಲಿಗೇಷನ್ ಬಂದಾಗ ಈವನ್ ಪಾರ್ಟಿ ಪೋಸ್ಟ್ ಬಿಟ್ಟಿದ್ರು, LK ಅದ್ವಾನಿ ಅವರೆಲ್ಲ ಪಾರ್ಟಿ ಪೋಸ್ಟ್ ಕೂಡ ಬಿಟ್ಟಿದ್ರು. ಆದರೆ ಇವ್ರು ಯಾಕೆ ಹೀಗೆ ಮೊಂಡುತನ ಮಾಡ್ತಾ ಇದ್ದಾರೆ?
ಇವ್ರು ತಿಳ್ಕೊಬೇಕಿದನ್ನ ಮುಂದೆ ಮುಂದೆ ಇತಿಹಾಸ ಅನ್ನೋದು ಇವತ್ತಲ್ಲ, ಇವತ್ತು ಪ್ರೆಸೆಂಟ್. ಇತಿಹಾಸ ಅನ್ನೋದು ಬರೋದು ಇನ್ನೊಂದು 50 ವರ್ಷಕ್ಕೋ 100 ವರ್ಷಕ್ಕೋ ಬಂದಾಗ ಇತಿಹಾಸದ ಪುಟಗಳು ತೆಗೆದಾಗ ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು, ಎಷ್ಟು ಸೀಟ್ ಗೆದ್ದಿದ್ರು ಅಂತ ಆಗಲ್ಲ. ಇದು ಇವನ್ ಇವ್ರು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿದ್ರು ಅಥವಾ ಎಷ್ಟು ದೊಡ್ಡ ದೊಡ್ಡ ಬ್ರಿಡ್ಜ್ ಗಳು ಕಟ್ಟಿದ್ರು ಅಂತ ಆಗಲ್ಲ. ಇವರು ನ್ಯಾಯಾಂಗದ ಮುಂದೆ ಹೇಗೆ ನಿಂತರು, ಯಾವುದೇ ರೀತಿ ಅಲಿಗೇಷನ್ ಬಂದಾಗ ಹೇಗೆ ನೈತಿಕತೆಯಿಂದ ನಡ್ಕೊಂಡ್ರು, ಇದು ತುಂಬಾ ಮುಖ್ಯ ಆಗುತ್ತೆ. ಯಾವ ಲೀಡರ್ಸ್ ಮೇಲೂ ಕೂಡ ಇವತ್ತಿನ ಬಿಜೆಪಿಯವರ ಯಾವ ಲೀಡರ್ಸ್ ಮೇಲೂ ಅವ್ರಿಗೂ ಅದನ್ನೇ ಹೇಳಿ ಮೇಡಮ್, ಅವ್ರಿಗೂ ಅದನ್ನೇ ಹೇಳಿ, ನೀವು ಸಂತೋಷವಾಗಿ ಹೇಳಿ, ಅದನ್ನ ನೀವು ಮಾಡಿ. ನಿಮ್ ಒಂದ್ಸರಿ ನೀವು ಏನೇನ್ ನಮ್ಗೆ ಪಾಠ ಹೇಳ್ಕೊಡ್ತಾ ಇರಲ್ಲ, ನಿಮ್ ಲೀಡರ್ಸ್ ಹೋಗ್ಬಿಟ್ಟು ಒಂದ್ಸಲಿ ಪಾಠ ಹೇಳಿ. ನಿಮ್ಮ ಘನತೆವೆತ್ತ ರಾಜ್ಯಪಾಲರಿಗೆ ಹೇಳಿ, ರಾಜ್ಯದಲ್ಲಿ ಯಾವ ರೀತಿ ಒಂದು ರಾಜ್ಯಪಾಲರಿಗೆ ಬಾಂಗ್ಲಾದೇಶಿ ಮಾದರಿ ಹೋಗ್ಬಿಟ್ಟು ಆಫೀಸ್ಗೆ ನುಗ್ಗಿ ದಾಂಧಲೆ ಮಾಡುವಂತದ್ದು, ರಾಜ್ಯಪಾಲರ ಕಚೇರಿಯಿಂದ ಆಚೆ ಓಡಿಸ್ತೀವಿ. ಇವತ್ತಿನ ದಿವಸ ಒಂದು ಬುಲೆಟ್ ಪ್ರೂಫ್ ಕಾರಲ್ಲಿ ಅವ್ರು ಹೋಗುವಂತ ಭಯ ಏನ್ ತರ್ತಿದಾರಲ್ಲ, ಇವ್ರು ಐವಾನ್ ಡಿಸೋ ಅವ್ರ ಹತ್ರ ನೋಡ್ಬಿಟ್ಟು ನಾವು ಕಲ್ತ್ಕೋಬೇಕು ರಾಜ್ಯಪಾಲರಿಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಅಂತ, ಅಲ್ವಾ ಮೇಡಮ್? ಲೋಕಾಯುಕ್ತ ಕೊಟ್ಟಿರುವಂತಹ ಕಂಪ್ಲೇಂಟ್ ಗಳನ್ನ ಮೇಡಮ್ ತಾವು ಒಪ್ಕೊಳ್ತೀರಾ ಒಪ್ಕೊಳ್ಳಲ್ವಾ? ತಮ್ಮವರೇ ಆದ ಐವಾನ್ ಡಿಸೋ ಅವರು ರಾಜ್ಯಪಾಲರ ವಿರುದ್ಧವಾಗಿ ಏನ್ ಹೇಳಿದ್ದಾರೆ ಅಂತ ತಾವು ಒಪ್ಕೊಳ್ತೀರಾ ಒಪ್ಕೊಳ್ಳಲ್ವಾ? ಸ್ಟ್ರೈಟ್ ಕ್ವಶನ್ ಕೇಳ್ತಾ ಇದ್ರೆ ಆನ್ಸರ್ ಮಾಡಿ. ನೀವು ಫಸ್ಟ್ ಆನ್ಸರ್ ಮಾಡಿ ಮೇಡಮ್. ಇಲ್ಲ, ಇದನ್ನ ಇದೇ ರೀತಿ ಮುಂದುವರಿಸ್ತಾ ಇದ್ರೆ ದಿಸ್ ಇಸ್ ವೆರಿ ಕ್ಲಿಯರ್. ನೀವೇನ್ ಹೇಳ್ತಾ ಇದೀರಲ್ಲ, ಜನ ನೋಡ್ತಾ ಇದಾರೆ ಅಂತ. ನಾವು ನೋಡ್ಲಿ ಅಂತ ಹೇಳ್ತಾ ಇರೋದು. ನಿಮ್ಮ ಆಡಳಿತ ಪಕ್ಷ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ನೋಡ್ಲಿ ಅಂತ ನಾವು ಹೇಳ್ತಾ ಇರೋದು. ಮುಂದೆ 10 ವರ್ಷ ಆದ್ರೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರೋದಿರ್ಲಿ, ಮೇಡಮ್ ಬಿಜೆಪಿ ಬರುತ್ತೆ, ಜೆಡಿಎಸ್ ಬರುತ್ತೆ ಅಂತ ನಾವು ಹೇಳ್ತಿಲ್ಲ. ಕಾಂಗ್ರೆಸ್ ಅವರು ಇಷ್ಟು ದೊಡ್ಡ ಹಗರಣಗಳಾಗಿದ್ದಾವೆ, ಯಾಕಿಷ್ಟು ಮೊಂಡುತನದಲ್ಲಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರೋದು ಇಲ್ಲಿ. ಯಾಕೆಂದ್ರೆ ಈ ಡಿಬೇಟ್ ಇರೋದು ಇನ್ನೊಂದು ಹಗರಣ ಓಪನ್ ಆಗ್ತಾ ಇದೆ. ಈಗಾಗಲೇ ಇರೋದು ಕೊಳತ್ ನಾರ್ತಾ ಇದೆ, ಇಡೀ ಬೆಂಗಳೂರು ಕೊಳತ್ ನಾರ್ತಾ ಇದೆ, ಗುಂಡಿ ಮಯ ಆಗಿದೆ, ಇದೆಲ್ಲ ಆಗಿದೆ. ಆದ್ರೂ ಯಾಕೆ ಚೇಂಜ್ ಮಾಡ್ತಿಲ್ಲ? ಏನ್ ಮಾಡ್ತಾ ಇದೀರಾ ಕಾಂಗ್ರೆಸ್ನವ್ರು? ನೀವು ವಕ್ತಾರರಾಗಿ ಬರ್ತೀರಾ, ಹಂಗಾರೆ ನಿಮ್ ಕಾಂಗ್ರೆಸ್ ಅಲ್ಲಿ ಲೀಡರ್ಸೇ ಇಲ್ವಾ? 136 ಅಂತೀರಾ, ಇರೋರೇ ಇಬ್ರಾ ಎಲ್ಲಾನು ಮಾಡಕ್ಕೆ? ಸೊ ಸ್ವಲ್ಪ ದಯವಿಟ್ಟು ಅದನ್ನ ನೀವು ತಗೋಬೇಕು. ಯಾವಾಗ್ಲೂ ಹೇಳ್ತೀರಲ್ವಾ ಬಿಜೆಪಿ ಮಾಡೋದು ತಪ್ಪು, ಆಯ್ತಪ್ಪ ನೀವೇನ್ ಮಾಡ್ತಿದ್ರೆ ರಾಜ್ಯಪಾಲರು ಸ್ವತಂತ್ರವಾಗಿ ಕೆಲಸವನ್ನು ಮಾಡ್ತಿಲ್ಲ ಅಂತ ಅನ್ಸ್ತಾ ಇದೆ. ಹೆಂಗೊತ್ತಾ, ಸರ್ಕಾರ ಫಾರ್ಮ್ ಆಗಿದ ತಕ್ಷಣ ಅದೊಂಥರ ಏನೋ ಈ ಕವಡೆನ ಹಂಚ್ದಂಗೆ ಮುಖ್ಯಮಂತ್ರಿ ಪದವಿನ ಹಂಚೋದಿಕ್ ನಮಗ್ ಬರೋದಿಲ್ಲ. ಬಂದಿರೋ 2 ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಹೋದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಆ ರೀತಿಯಾಗಿ ಸರ್ಕಾರದಲ್ಲಿ ಇಟ್ಕೊಂಡು ಪಕ್ಷನೇ ಸರ್ಕಾರವನ್ನ ಇನ್ಸ್ಟೇಬಲ್ ಗೊಳಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡೋದಿಲ್ಲ. ವಿ ಆರ್ ಕನ್ಸರ್ನ್ಡ್ ಅಬೌಟ್ ದ ಪೀಪಲ್, ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಇಂಡಿಯನ್ ಪಾಲಿಟಿಕ್ಸ್. ಒಂದ್ ನಿಮಿಷ. ನೀವು ಇವಾಗ ವೀರೇಂದ್ರ ಪಾಟೀಲ್ ಅಂತ ಒಬ್ರಿದ್ರು, ಭಾರಿ ದುರಿನ ಲೀಡರ್, ಹಳೆ ಕಾಲದವರು, ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ರಾಜೀವ್ ಗಾಂಧಿ ಅವ್ರನ್ನ ಏರ್ಪೋರ್ಟ್ಗೆ ಹೋಗ್ಲಿಲ್ಲ. ಅದೇ ಕಾರಣಕ್ಕೆ ಅವ್ರನ್ನ ಇಳಿಸ್ಬಿಟ್ರು CM ಪದವಿಯಿಂದ. ಅದು ಕಾಂಗ್ರೆಸ್ನ ಹಿಸ್ಟ್ರಿನೇ ಇದೆ ಕರ್ನಾಟಕದಲ್ಲಿ. ಈ ರೀತಿ ಒಂದು ಇರೋದ್ರಿಂದ ಇವರು ಒಂದು ರೀತಿ ಈ ಧೋರಣೆ ಅನ್ನೋದನ್ನ ಏನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಲೀಡರ್ಸ್ ಮೇಲೆ, ಸೆಂಟ್ರಲ್ ಅವ್ರು ಇರ್ಬೋದು, ಇಲ್ಲಿಯವರು ಈ ಮಾತುಗಳನ್ನ ಕೇಳಲೇಬೇಕು, ಇಷ್ಟು ದುಡ್ಡು ತೊಗೊಂಡು ಹೋಗ್ಲೇಬೇಕು, ಈ ಥರದ್ದೆಲ್ಲ ನಡೀತಾ ಇರೋದ್ರಿಂದ ನಮ್ಮ ರಾಜ್ಯ ಲೂಟಿ ಮಾಡ್ತಾ ಇದಾರೆ ಇವರು. ಇದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈವನ್ ಇವರು ಎಲ್ಲ ಜನ ಯಾವ ಸ್ಕೀಮು ಬರ್ತಿಲ್ಲ, ನಮಗೆ ಬರ್ತಿಲ್ಲ ದುಡ್ಡು ಅಂತಾರೆ. ಎಲ್ಲಿ ಹೋಗ್ತಾ ಇದೆ ದುಡ್ಡು? ಸೊ ಇದನ್ನ ಹಿಡಿತಾ ಇದ್ರೆ ಅಸೆಂಬ್ಲಿನಲ್ಲಿ ಕೇಳಿದೀವಿ ನೋಡಿ. ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ ಮೇಡಮ್, ಇದನ್ನ ನೋಟ್ ಮಾಡ್ಕೊಳ್ಳಿ, ಇದನ್ನ ಒಂದ್ ನಿಮಿಷ ನೋಟ್ ಮಾಡ್ಕೊಳ್ಳಿ, ಒಂದ್ ನಿಮಿಷ ನೋಟ್ ಮಾಡ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ, ಆಪ್ ಅವರು ನೋಟ್ ಮಾಡ್ಕೋಬೇಕು. ನಾವು ಅಸೆಂಬ್ಲಿ ಕೇಳಿ, ಅಪ್ಪರ್ ಹೌಸ್ ಅಲ್ಲಿ ಕೇಳಿ, ಇವಾಗ ಗವರ್ನರ್ ಹತ್ರ ಕಂಪ್ಲೇಂಟ್ಸ್ ಹೋಗ್ತಾ ಇರೋದು, ಅದನ್ನ ತಿಳ್ಕೊಳ್ಳಿ. ಆಮೇಲೆ ಇವ್ರು ಹೇಳ್ತಾರೆ ಬೆಳಗ್ಗೆ ಇದನ್ನ ಮಾಡಿ ಕಂಪ್ಲೇಂಟ್ ಮಾಡಿದ್ದನ್ನ ಸಾಯಂಕಾಲ ಮಾಡಿದ್ದಾರೆ ಅಂತ. ಅದು ತಪ್ಪು ಮಾಹಿತಿ. ಪ್ರದೀಪ್ ಅನ್ನೋರು ಅವ್ರು ಯಾವಾಗ ಡಿಸೆಂಬರ್ 2023 ನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಇದು ಆಕ್ಟ್ ಮಾಡಿರೋದು ಚೀಫ್ ಮಿನಿಸ್ಟರ್ ಮೇಲೆ, ಗವರ್ನರ್. ಆಮೇಲೆ ಇದನ್ನ ಒಂದ್ 4-5 ಸೈಟು ಆ ತರದ್ದೆಲ್ಲ ಮಾತುಗಳು ಬರಬಾರ್ದು. ಅದು ಆಪ್ ಯಾರು ಹೇಳಿ, ಇವರು ಫೌಂಡೇಶನ್, ಇವರು ನಾವು ಕರಪ್ಷನ್ ನಿರ್ಮೂಲ ಮಾಡ್ತೀವಿ ಅಂತ ಬಂದವರು ಬರೀ ಸುಳ್ಳು ಹೇಳ್ತಾರೆ. ಬಹಳ ಗಂಭೀರ ಆರೋಪ ಅಂತಂದ್ರೆ ಈ ಅರ್ಕಾವತಿ ಡಿನೋಟಿಫೈ ಏನಾಗಿದೆಯಲ್ಲ, ಈ ಹಣವನ್ನ ಚುನಾವಣೆಗೆ ಬಳಸಲಾಗಿದೆ, ಮತ್ತೆ ವಾಲ್ಮೀಕಿಯ ದಲಿತರಿಗೆ ಸೇರ್ತಾ ಇರುವಂತಹ ಹಣವನ್ನ ಚುನಾವಣೆಗೆ ಬಳಸಲಾಗ್ತಾ ಇದೆ ಅನ್ನುವಂತ ಆರೋಪ ನಿಮ್ಮ ಮೇಲೆ ಇರುವಂತದ್ದು. ರಾಜ್ಯಪಾಲರನ್ನ ಬಿಟ್ಟಾಕೋಣ, ಆದ್ರೆ ಈ ರೀತಿ ಆರೋಪ ಇದೆಯಲ್ಲ. ಒಂದು ವಿಚಾರನ ಈ ಒಂದು ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ. ಇದು
ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ಆರೋಪಗಳಾಗಿರಬಹುದು, ನಾವು ಚುನಾವಣೆಗೆ ಬಳಸ್ಕೊಂಡಿದೀವಿ ಅನ್ನುವಂಥದ್ದಾಗಿರಬಹುದು. ಈಗಾಗಲೇ ಬಿಜೆಪಿ ಅವರೇ ಆಗ್ರಹಿಸಿದ್ದಾರೆ, ಇಲ್ಲ ಇದನ್ನ ಸಿಬಿಐಗೆ ಕೊಡಬೇಕು ಅನ್ನುವಂಥದ್ದು. ಇಡಿ ಅವರಾಗ್ಲೇ ಈಗಾಗಲೇ ಬಂದು ತನಿಖೆ ಮಾಡಿರುವಂತದ್ದು. ನಾವೇನ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಕೊಡ್ಲಿ, ಅವ್ರ ರಿಪೋರ್ಟ್ ಕೊಡ್ಲಿ. ಅವರದೇ ಆದಂತಹ, ಅವರಿಗೆ ನಂಬಿಕೆ ಇರುವಂತಹ ಇಡಿ ಅನ್ನುವಂತಹ ಬಲಿಷ್ಠ ಏನು ತನಿಖಾ ಸಂಸ್ಥೆ ಇದೆ ದೇಶದಲ್ಲಿ, ಅವರೇ ಇದ್ರ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಚುನಾವಣೆಗೆ ಎಷ್ಟು ಹಣ ಹೇಗೆ ಟ್ರಾನ್ಸ್ಫರ್ ಆಗಿದೆ, ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥದ್ದು, ಅದು ಕಾಂಗ್ರೆಸ್ನ ಕಣ್ತಪ್ಪಿ ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥದ್ದು ನಮಗೂ ಕೂಡ ಬೇಕಾಗಿದೆ. ಕೊಡ್ಲಿ, ಅವರಿಗೆ ವರದಿಯನ್ನ ಕೊಡ್ಲಿ. ನಾವೇನ್ ಅದಕ್ಕೋಸ್ಕರ ನಾವ್ ಅದನ್ನ ಸ್ಟಾಪ್ ಮಾಡಿಲ್ಲ. ಅಂಡ್ ಇನ್ನೊಂದು, ಇವರು ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು, ನಮ್ಮ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ನಿಮಗೆ ಮೂಡ ಹಗರಣ ನೀವು ಹೊರಗಡೆ ತಂದ್ರಿ, ಇವತ್ತಿನ ದಿನ ಮೂಡ ಹಗರಣದಲ್ಲಿ ಏನೂ ಹೊರಲಿಲ್ಲ ಅಂತ ಗೊತ್ತಾಯ್ತು. ಯಾವ್ದೋ ಮುಖ್ಯಮಂತ್ರಿಗಳನ್ನ ಈ ಒಂದು ಕ್ಷುಲ್ಲಕ ಕಾರಣದಿಂದ ಕೆಳಗೆ ಇಳಿಸೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಏನೋ ರಾಜ್ಯದಲ್ಲಿ ಬದಲಾವಣೆ ತಂದ್ಬಿಡ್ತೀನಿ, ನಾನು ಸರ್ಕಾರವನ್ನ ಅಸ್ಥಿರಗೊಳಿಸ್ಬಿಡ್ತೀನಿ ಅಂತ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ಯಾವ್ದೋ ಒಂದು ಹಗರಣ ತಗೊಂಬ, ಮತ್ತೇನಾದ್ರೂ ಒಂದು ಟೆನ್ಷನ್ ಶುರು ಮಾಡು, ಮತ್ತೊಂದು ಪ್ರೆಷರ್ ಕ್ರಿಯೇಟ್ ಮಾಡು, ಮತ್ತೆ ವೇಟ್ ಅಂಡ್ ವಾಚ್ ಏನಾದ್ರೂ ಮಾಡಿ ಇವರು ಕೆಳಗಿಳಿತಾರ. ಹೆಂಗಾದ್ರೂ ಮಾಡಿ ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರನ್ನ ಕರ್ಕೊಂಡು, ಈಗಾಗಲೇ ಜೆಡಿಎಸ್ ನಮ್ಮ ಜೊತೆ ಬಂದಿದ್ದಾರೆ, ಮತ್ತೆ ಬಿಜೆಪಿ ಬಂದಿದ್ದಾರೆ. ಹೇಗೆ ಅವರ ತಂದೆ ಅನ್ನುವಂತಹ ಹೊಂಚನ್ನ ಇದೇ ಬಿಜೆಪಿಯ ಎಷ್ಟೋ ಜನ ನಾಯಕರು ಬಂಡಲ್ ಆಗಿ ಬೇರೆ ಬೇರೆ ಕಡೆ ಗ್ರೂಪ್ ಗಳಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದಾರೆ. ಇಲ್ಲಿ ಬೇಸಿಕಲಿ ಆಗುವಂತದ್ದು ಏನಿಲ್ಲ. ಇಲ್ಲಿ ಹಿಂಗಾದ್ರು ಮಾಡಿ ಸರ್ಕಾರ ಅಸ್ಥಿರಗೊಳಿಸಿ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರನ್ನ ಈ ಹಾರ್ಸ್ ಟ್ರೇಡಿಂಗ್ ಅಲ್ಲಿ ಕರ್ಕೊಂಡು ನಾವೇನಾದ್ರೂ ಮಾಡಿ ಸರ್ಕಾರನ ರಚನೆ ಮಾಡ್ಬೋದಾ? ಅಟ್ ದಿ ಎಂಡ್ ಆಫ್ ದಿ ಡೇ ಬೇಕಾಗಿರುವಂತದ್ದು ಇದೆ. ಅದಕ್ಕೋಸ್ಕರ ಯಾವಾಗ ಈ ಹಗರಣಗಳೆಲ್ಲ ಶುರು ಆಗುತ್ತೆ, ಅವಾಗ ಫೋನ್ ಕಾಲ್ಗಳು ಶುರು ಆಗುತ್ತೆ. ನೋಡಿದ್ರಾ, ಈ ರೀತಿಯಾದಂತಹ ಹಗರಣಗಳು ಹೊರಗಡೆ ಬಂದಿದೆ. ಇನ್ನೇನು ನಾಳೆ ಸಿಎಂ ರಾಜೀನಾಮೆ ಕೊಟ್ಬಿಡ್ತಾರೆ. ನಮ್ ಕಡೆ ಆಲ್ರೆಡಿ 20 ಜನ ಶಾಸಕರಿದ್ದಾರೆ, ಇನ್ನೊಂದು 20 ಜನ ಬೇಕಾಗಿದ್ದಾರೆ. ಅದನ್ನು ಕೂಡ ನಮ್ಮ ಇನ್ನೊಂದಷ್ಟು ನಾಯಕರು ಡೆಲ್ಲಿಯಿಂದ ಆಪರೇಟ್ ಮಾಡ್ತಾ ಇದ್ರೆ, ನೀವು ಒಬ್ಬರೇ ಬಾಕಿ ಇರೋದು ಬರೋದಿಕ್ಕೆ ಅಂತ. ತರಕಾರಿ ವ್ಯಾಪಾರ ಅಷ್ಟೇ ಇಲ್ಲ ಆಗ್ಬೇಕಾಗಿರೋದು. ಸ್ವಂತ ಪರಿಶ್ರಮದಿಂದ ಬನ್ರಿ ಅಧಿಕಾರಕ್ಕೆ ಅಂತ ಹೇಳಿದ್ರೆ ಅದನ್ನ ತಾಕತ್ತಿಲ್ಲ. ಜನ ಕೊಟ್ಟಂತಹ ಮ್ಯಾಂಡೇಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ತಾಕತ್ತಿಲ್ಲ. ಈ ಸರ್ಕಾರದಲ್ಲಿ ಏನಾದ್ರೂ ಮಾಡಬಹುದಾ? ವಾಮಮಾರ್ಗದಿಂದ ಸರ್ಕಾರವನ್ನ ರಚನೆ ಮಾಡಬಹುದಾ? ಈ ಸರ್ಕಾರವನ್ನ ಉರುಳಿಸಬಹುದಾ ಅನ್ನೋದನ್ನ ನೋಡ್ತಾ ಇದಾರೆ ಹೊರತು, ನಿಜವಾಗ್ಲೂ ಜನರ ಬಗ್ಗೆ ಕನ್ಸರ್ನ್ ಅನ್ನೋದು ಇದ್ದಿದ್ರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ನಮ್ಮ ಪಾಲಿಸಿಗಳೇನು, ಅದ್ರ ಬಗ್ಗೆ ಮಾತಾಡ್ರಿ. ಯಾವ್ದು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಕ್ಲಿಯರ್ ಆಗಿ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವರ ಹಗರಣಗಳಿಂದ. ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ಆಯ್ತಾ, ಇಷ್ಟೆಲ್ಲ ಹೇಳಿದಾರಲ್ವಾ. ಸೊ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವ್ರ ಪ್ರಾಬ್ಲಮ್, ಇವ್ರಿಗೆ ನಡ್ಸಕ್ ಆಗ್ತಿಲ್ಲ ಸರ್ಕಾರ ನೀಟಾಗಿ, ಇವ್ರ ಪ್ರಾಬ್ಲಮ್. ಅದನ್ನ ಬಿಟ್ಟು ಟೇಕ್ ಆಫ್ ಆಗಿಲ್ಲ ಸರ್, ಟೇಕ್ ಆಫ್ ಆಗಿಲ್ಲ. ಸರ್ಕಾರ ಟೇಕ್ ಆಫ್ ಯಾವಾಗ ಆಗಿದೆ ಹೇಳಿ ಮೇಡಮ್? ಎಲ್ಲಿ ಎಷ್ಟು ಗುದ್ಲಿ ಪೂಜೆ ಮಾಡಿದೀರಾ, ಎಲ್ಲಿ ಎಷ್ಟು ಟೇಪ್ ರಿಬನ್ ಕಟ್ ಮಾಡಿದೀರಾ, ಗುಂಡಿ ಮುಚ್ಚೋರ ಬೆಂಗಳೂರಲ್ಲಿ ಯಾವ್ಯಾವ ಗುಂಡಿ ಮುಚ್ಚಿದಿರಾ, ಯಾವ್ಯಾವ ಪಾಲಿಕೆ ಎಲೆಕ್ಷನ್ಸ್ ಮಾಡಿಸಿದಿರಾ? ಒನ್ ನೇಷನ್ ಒನ್ ಎಲೆಕ್ಷನ್ ನಿಮ್ಗೆ ತಾಕತ್ತಿಲ್ಲ, ಬಿಬಿಎಂಪಿ ಎಲೆಕ್ಷನ್ ಮಾಡಕ್ ತಾಕತ್ತಿಲ್ಲ. ಹಗರಣಗಳು ಬರೀ ದಿನ ಬೆಳಗ್ಗೆ ಇದ್ರೆ ನಿಮಗೆ ಮಿನಿಸ್ಟ್ರಿಗಳಿಗೆ ರಿಪೋರ್ಟ್ ಕೊಡ್ತೀರಾ, ವರದಿ ಕೊಟ್ಬಿಟ್ಟು 3 ಜನ ಕೂರಿಸ್ಬಿಟ್ಟು ಓದ್ರಿ ರಿಪೋರ್ಟ್ ಅಂತ ಹೇಳ್ತೀರಾ. ನೀವು ಹೇಳಿ ನಿಮ್ಮ ಸರ್ಕಾರ ಟೇಕ್ ಆಫ್ ಆಗಿದೆಯಾ ಇಲ್ವಾ ಹೇಳಿ? ರಾತ್ರೋರಾತ್ರಿ ತರಾತುರಿಯಲ್ಲಿ ಡಿಲಿಮಿಟೇಷನ್ ಮಾಡಿದ್ಯಾರು? ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ ಮಾಡಿದ್ಯಾರು? ನಾವು ಮಾಡಿದ? ಡಿಲಿಮಿಟೇಷನ್ ಮಾಡ್ತಿದ್ರಲ್ಲ, ರಾತ್ರೋರಾತ್ರಿ ಡಿಲಿಮಿಟೇಷನ್ ಮಾಡ್ತಿದ್ರಲ್ಲ, ಅದಾಗಿದ ತಕ್ಷಣ ಮಾಡಬೇಕಿತ್ತು. ಅದನ್ನೇ ಮೇಡಮ್ ನಾವು ಹೇಳ್ತಿದ್ವಿ. ಈಗ 1.5 ವರ್ಷದಿಂದ 136 ಜನ ಇರೋ ಆಡಳಿತ ಪಕ್ಷ ಇದೆಯಲ್ಲ, ನಿಮಗೆ ಒಂದು ಬಿಬಿಎಂಪಿ ಎಲೆಕ್ಷನ್ ಮಾಡಕ್ಕೆ ಅದನ್ನ ನಿಮಗೆ ಒಂದು ಕಾನ್ಸ್ಟಿಟ್ಯೂಟ್ ಮಾಡಕ್ ಆಗಲ್ಲ. ನಿಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಏನ್ ಅಪೋಸ್ ಮಾಡ್ತೀರಾ? ಅದನ್ನ ಸೂಕ್ತವಾದಂತಹ ಸಮಯವನ್ನ ಇಟ್ಕೊಂಡು ಮಾಡೇ ಮಾಡ್ತೀವಿ. ಬಂದು ನೀವೇನ್ರಿ ಮಾಡ್ತಿದ್ರಿ? ಅಲ್ಲ, ನೀವು ಮಾಡಿ. ಈಗ ನಿಮ್ಗೆ ಆಡಳಿತ ಪಕ್ಷ ಇದೆಯಲ್ಲ, ಎಲ್ಲ ರೈಟ್ಸ್ ಇದೆಯಲ್ಲ ನಿಮಗೆ. ಅಲ್ಲ, ನೀವು ಮಾಡಿರುವಂತಹ ಅವೈಜ್ಞಾನಿಕ ಡಿಲಿಮಿಟೇಷನ್ ಅನ್ನ ನಾವು ವಾಪಸ್ ಅದನ್ನ ಸರಿ ಮಾಡ್ಬೇಕಲ್ಲ. ಮಾಡಿ. ಅದಕ್ಕೆ 10 ವರ್ಷ ಬೇಕಾ ನಿಮಗೆ ಮಾಡೋದಕ್ಕೆ? ಒಂದೇ ನಿಮಿಷ ಮೇಡಮ್, ಒಂದೇ ಒಂದು ಪ್ರಶ್ನೆ ನಿಮಗೆ ಮೇಡಮ್, ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ. ನಾವು ರಾತ್ರಿ ಮಾಡಿರೋದು 1-2 ರಾತ್ರಿ ಸಮಯದಲ್ಲಿ ಮಾಡಿದೀವಿ ಅಂತ ಹೇಳ್ತೀರಾ.
1.5 ವರ್ಷದಿಂದ ಮಾಡೋಕ್ಕಾಗ್ತಿಲ್ವಲ್ರಿ ನಿಮ್ಮ ಕೈಯಲ್ಲಿ ವಾಪಸ್ ಅದನ್ನ ಸರಿ ಮಾಡೋಕ್ಕೆ? ಯಾಕ್ರಿ ಅಷ್ಟೊಂದು ಕಷ್ಟಪಡ್ತೀರಾ? ಅಷ್ಟೊಂದು ಮಾಹಿತಿ ಕೊರತೆ ಇದೆಯಾ ಅಥವಾ ಮಾಡೋಕ್ಕಾಗ್ತಿಲ್ವಾ? ಕಾಂಗ್ರೆಸ್ಸಲ್ಲಿ ಅಷ್ಟೊಂದು ಕೊರತೆ ಇದೆಯಾ? ಏನು ಸುಮ್ಮನೆ ಜನರ ಮುಂದೆ ಎಸೀತಾ ಇದ್ರೆ ಸುಳ್ಳುಗಳನ್ನ ಜನ ಒಪ್ಕೋತಾರೆ ನೋಡೋಣ. ತಪ್ಪಾಗತ್ತೆ ನೀವು ಮಾತಾಡ್ತಾರೆ. 1 ವರ್ಷ ಆಗಿರೋದು, 1.25 ವರ್ಷ ಆಗಿರೋದು. ಆಯ್ತಪ್ಪ, 1 ವರ್ಷ ನಾವ್ 2 ದಿನದಲ್ಲಿ ಮಾಡಿದೀವಿ ಅಂತ ಹೇಳ್ತೀರಾ, ನಾವ್ 2 ದಿನದಲ್ಲಿ ಮಾಡಿದೀವಿ. ಹಂಗಂದ್ರೆ ಕಾಂಗ್ರೆಸ್ ನಲ್ಲಿ ಅದನ್ನ ಮಾಡಕ್ಕೆ ಆಗ್ತಾ ಇಲ್ವಾ ನಿಮ್ ಕೈಲಿ? ಏನು ನೀವಾಗಿ ಹೇಳ್ಕೊಂತ ಇದೀರಪ್ಪ, ನಮ್ ಕೈಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸಕ್ಕೆ. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಬಂದ್ಬಿಟ್ಟು ಆಪರೇಷನ್ ನಮ್ಮನ್ನ ಆಸ್ಪತ್ರೆ ಮಾಡ್ಬಿಡ್ತಾರೆ. ಈ ರೀತಿ ಮಾಡೋದು ವೇಟ್ ಕೋರ್ಟ್ ಇಂದ ಬರ್ಲಿ, ನಿರ್ದೇಶನ ಬರ್ಲಿ. ಯಾಕೆ ಬರ್ಲಿ? ನಾವು ಕೋರ್ಟಿನ ನಿರ್ದೇಶನ ಬಂದ್ಮೇಲೆ ಮೇಡಮ್ ನಾನು ಐ ಹ್ಯಾವ್ ಟು ಬೋ ಡೌನ್, ನೀವು ಬೋ ಡೌನ್ ಆಗ್ಬೇಕು, ಎಲ್ಲರೂ ಬೋ ಡೌನ್ ಆಗ್ಬೇಕು. ಕೋರ್ಟ್ ಇಸ್ ಫೈನಲ್. ಅದ್ರಲ್ಲಿ 2 ಮಾತೇ ಇಲ್ಲ. ಬಟ್ ಒಂದೇ ಒಂದು ಇವರು ಯಾಕೆ ಇವರು ಪದೇ ಪದೇ ಒಂದೇ ಮಾತು ಹೇಳ್ತಾ ಇದ್ದಾರೆ? ನಾವ್ ಏನ್ ಬೇಕಾದ್ರೂ ಮಾಡಿ ಇದನ್ನ ಇನ್ನೊಂದು ನಾನು ಏನಕ್ಕೆ ಈ ಮಾಹಿತಿ ಏನಕ್ಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ಒಂದು ದಿನಾನು ಕಾಯ್ದಿರಾ ನಾವು ಅದನ್ನ ಆಯ್ತು ಮಾಡಿ ಅಲ್ಲ ಒಂದ್ ನಿಮಿಷ ನಾನು ಈ ಮಾಹಿತಿನ ಯಾಕೆ ಅಲ್ಲ ಒಂದ್ ನಿಮಿಷ ನಾನು ಏನಕ್ಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ? ಒಂದೇ ನಿಮಿಷ ಸರ್. ಯಾಕಂದ್ರೆ ಇದು ಜನರಲ್ಲಿ ಒಂಥರ ಮನೆ ಮಾತಾಗ್ಬಿಟ್ಟಿದೆ. ಈ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಎಲ್ಲ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ. ನಾನು ಒಬ್ಬ BJP ಸ್ಪೋಕ್ಸ್ ಪರ್ಸನ್, ಆದ್ರೆ ನಮ್ಮ ಪಾರ್ಟಿ ಒಳಗೆ ನಾವು ಪ್ರತಿದಿನ ಇದನ್ನ ಮಾತಾಡ್ತೀವಿ. ರಾಜಕೀಯ ವ್ಯಕ್ತಿಗೂ ಲಿಮಿಟೇಷನ್ಸ್ ಇರುತ್ತೆ. ನ್ಯಾಯಾಂಗ ಅನ್ನೋದು ಎಲ್ಲದಕ್ಕೂ ದೊಡ್ಡದು. ಇದನ್ನ ನಾವು ಒಪ್ಕೊಳ್ಳೇಬೇಕು. ಇದು ನಮ್ಮ ದೇಶದಲ್ಲಿ ಇವಾಗ ಅದಕ್ಕೋಸ್ಕರನೇ ಫಾಸ್ಟ್ ಕೋರ್ಟ್ಸ್ ಮಾಡಿರೋದು ರಾಜಕೀಯ ವ್ಯಕ್ತಿಗಳು. ಇದು ಜನರ ತಲೆಯಲ್ಲೂ ಹೋಗಬೇಕು. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಯಾವುದೇ ಲೆವೆಲಲ್ಲಿ ಇರಲಿ, ವಿಲೇಜ್ ಪಂಚಾಯತ್ ಲೆವೆಲಲ್ಲಿ ಇರಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಲೆವೆಲಲ್ಲೇ ಇರಲಿ, ದೇ ಆರ್ ಆನ್ಸರಬಲ್ ಟು ದ ಪೀಪಲ್. ಇದು ಗೊತ್ತಾಗಬೇಕು ಜನಕ್ಕೆ. ಇದನ್ನ ನಾವು ತೋರಿಸ್ಕೊಡ್ತಾ ಇದೀವಿ ಅಂತ ಹೇಳಿದ್ರೇನೆ ಇವ್ರಿಗೆ ಟ್ರಬಲ್ ಆಗಿದೆ. ಸರ್, ಇವ್ರು ಹೇಳಿದ್ ನಾನು ನಿಜವಾಗ್ಲೂ ಒಪ್ತೀನಿ. ನರೇಂದ್ರ ಮೋದಿ ಅವ್ರು ಬರೋಕ್ಕಿಂತ ಮೊದಲು 2 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 3 ಲಕ್ಷ ಕೋಟಿ ಅವ್ರ ಮೇಲೆ ಇವ್ರ ಮೇಲೆಲ್ಲ ಹಾಕೋರಿಗೆ ಇಡಿ ಕೇಸೆಲ್ಲ ಒಳಗಡೆ ಹಾಕಿದ್ರು. ಒಬ್ಬನಿಗೂ ಇಲ್ಲಿ ತನಕ ಇದಾಗಿಲ್ಲ ಸರ್. ಎಲ್ಲ ಖುಲಾಸೆ ಆಗಿ ಈಗ ಪನಿಷ್ಮೆಂಟ್ ಆಗದಲ್ಲೇ ರಾಜ್ಯ ತಮಿಳ್ನಾಡಲ್ಲಿ ಎಲೆಕ್ಷನ್ ನಿಲ್ತಿದ್ದಾರೆ, ಕಲ್ಲಿಮುಳ್ಳಿ ಅಲ್ಲಿ ನಿಲ್ತಾ ಇದ್ದಾರೆ, ಇಲ್ಲಿ ಮುಖ್ಯಮಂತ್ರಿನೇ ಆಗೋಗ್ಬಿಟ್ರು ನಮ್ಮ ಆಂಧ್ರದಲ್ಲಿ YSR ಕಾಂಗ್ರೆಸ್ ಪಕ್ಷದಿಂದ. ಹಂಗಾರೆ ಫಾಸ್ಟ್ ಟ್ರ್ಯಾಕ್ ಎಲ್ಲಿಗೆ ಹೋಗ್ತಾ ಇದೆ? ಏನಾದರೂ ಆಕ್ಸಿಡೆಂಟ್ ಆಗ್ತಿದೆಯಾ? ಈ ಫಾಸ್ಟ್ ಟ್ರ್ಯಾಕ್ ಮಾಡ್ತಾ ಇದ್ರೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಇಲ್ಲ 1 ವರ್ಷದಲ್ಲಿ ಯಾರಿಗಾರು ಒಬ್ಬನಿಗೆ ಇವತ್ತು ತನಕ ಇಡೀ ದೇಶದಲ್ಲಿ ಸಜಾ ಆಗಿಲ್ಲ. ಲಲ್ಲೂ ಪ್ರಸಾದ್ ಯಾದವ್ ಅವರು ಎಷ್ಟು ದಿನ ಅದು ಕಾಂಗ್ರೆಸ್ ಅವ್ರು ಮಾಡಿದ್ರಿ. ಅದು ಸ್ಲೋ ಕೇಸಲ್ಲಿ ಆಗಿದ್ದು ಲಲ್ಲೂ ಪ್ರಸಾದ್. ಆಮೇಲೆ ಇನ್ನೊಂದು, ರಾಜ್ಯಪಾಲರುಗಳನ್ನೆಲ್ಲ ಆಯ್ಕೆ ಮಾಡಿ ಕಳ್ಸೋದಾದ್ರೆ ನಾವು ಅನ್ಕೊಳೋದೇನು ಗೊತ್ತಾ, ಅದೇ ರಾಜ್ಯದವ್ರು ಆಗ್ಬೇಕು, ಕರ್ನಾಟಕದವರೇ ಆಗಬೇಕು. ಇಲ್ಲ ಅಂದರೆ ರಾಜ್ಯಪಾಲರಿಗೂ ಸಹ ಬೇರೆ ಏನು ಸರ್ಕಾರಿ ನೌಕರರಿಗೆ ಕನ್ನಡ ಕಡ್ಡಾಯ ಅಂತಾರಲ್ಲ, ಆ ಥರ ಅವರು ಕನ್ನಡ ಕಲ್ತಿರೋರೇ ಆಗಿರ್ಬೇಕು. ಯಾಕೆ ಅಂದರೆ 6-7 ತಿಂಗಳಿಂದ 8-9 ತಿಂಗಳು ಇಲ್ಲ 1 ವರ್ಷದಿಂದ ಇಂಥ ಕಡತಗಳನ್ನ ಹಿಂಗೆ ಇಟ್ಕೊಂಡು ಓದಕ್ಕೆ ಬರ್ದಲ್ಲೇ 4-5 ಜನದ ಕಡತಗಳು ಇಟ್ಕೊಂಡು ಯಾವುದೋ ಒಂದು ಚಿಕ್ಕ ಒಂದು ಪೇಪರಲ್ಲಿ ಕೊಟ್ಟಿರೋದನ್ನ ನೀವು ತರ್ಜುಮೆ ಮಾಡಿಸ್ಬೋದು. ಇವೆಲ್ಲ ಏನೋ ಹೇಳ್ತಾರೆ 800-300 ಪೇಜ್ ಇದೆಯಂತೆ, ಇವುಗಳನ್ನ ಓದೋಕ್ಕಾಗೋದಿಲ್ಲ, ಹಂಗೆ ತೆಗೆದು ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಕನ್ನಡ ಬರೋರು ಇದ್ದರೆ ಇವೆಲ್ಲ ಬೇಗ ವಿಲೇವಾರಿ ಆಗುತ್ತೆ. HDKನೂ ಜೈಲಿಗೆ ಹೋಗ್ತಾರೆ, ಜೊಲ್ಲೆನೂ ಜೈಲಿಗೆ ಹೋಗ್ತಾರೆ, ಜನಾರ್ದನ್ ರೆಡ್ಡಿನೂ ಹೋಗ್ತಾರೆ, ಮುರುಗೇಶ್ ನಿರಾಣಿನೂ ಹೋಗ್ತಾರೆ ಅಂತ ಅನ್ಕೊಂಡು. ಸರ್, ಈಗ ಯಾವಾಗ ಈ ಮೂಡಾ ಪ್ರಕರಣ ಬೆಳಕಿಗೆ ಬಂತಲ್ಲ, ಆ ಪ್ರಕರಣದಿಂದ ಸಿದ್ದರಾಮಯ್ಯನವರು ಹೊರಗಡೆ ಬರ್ತಾರೆ ಅನ್ನೋಂಥ ಆತಂಕ ಇದೆಯಾ ನಿಮಗೆ? 2 ಪಕ್ಷಕ್ಕೆ, BJP ಮತ್ತು JDSಗೆ ಕೇಳ್ತಾರೆ. ಸರ್, 100ಕ್ಕೆ 100% ಮೂಡಾದಲ್ಲಿ ಹಗರಣ ಆಗಿರೋದು ನಿಜ. ಇಲ್ಲ ಅಂತಂದರೆ ನೀವು ಯೋಚನೆ ಮಾಡಿ, ನಾನು ಏನು ಕುಂಬಳಕಾಯಿ ಕಳ್ಳ ಅಲ್ಲ ಅಂತ ಹೇಳಿದ್ರೆ ಆ ಕದ್ದಿರೋ ಅಂಥ ಕುಂಬಳಕಾಯಿನ ಬರೋದಕ್ಕೆ ನೀವು ಅಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ಸ್, ಘಟಾನುಘಟಿ ಲಾಯರ್ಗಳನ್ನ ಯಾಕೆ ಕರ್ಕೊಂಬರ್ತೀರಾ? ನೀವು ಏನು ಮಾಡಿದ್ದೀರಾ ಅಂತ ವಾದ ಮಾಡೋಕ್ಕಲ್ಲ ನೀವು ಕರ್ಕೊಂಬರ್ತಾ ಇರೋದು. ನಿಮ್ಮ ಮೇಲೆ ತನಿಖೆ ಕೊಡೋವಂಥ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ಗೋಸ್ಕರನೇ ನೀವು ಅಷ್ಟು ಘಟಾನುಘಟಿ ಲಾಯರ್ನ ಕರ್ಕೊಂಬಂದು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜನ ಏನಂತ ಅರ್ಥ ಮಾಡ್ಕೊತಾರೆ? ಅಲ್ಲ ರೀ, ನಿಮ್ಮ ಮೇಲೆ ಆರೋಪ ಬಂದಿದೆ, ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಈಗ ಮೊನ್ನೆ ಕುಮಾರಣ್ಣವ್ರು ಹೇಳಿದ್ರು, ನೋಡ್ರಿ ನೀವು ಯಾವ್ದನ್ನ ರಚನೆ ಮಾಡಿ, SIT SSIT ಯಾವ್ದಾರು ರಚನೆ ಮಾಡಿ, ತನಿಖೆ ಮಾಡೋದಕ್ಕೆ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರು. ಜಾಣತನ ಅಲ್ಲ, ಜಾಣತರ ಅಂತಲ್ಲ, ನಾನು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಹೌದಾ? ಆಮೇಲೆ ಈಗ ಈ ಡಿನೋಟಿಫಿಕೇಶನ್ದು ನಿಮಗೆ ಎಷ್ಟು 10 ಗಂಟೆಗೆ ನೋಟಿಸ್ ಕೊಡ್ತಾರೆ. ಮಾನ್ಯ ಯಡಿಯೂರಪ್ಪನವರು 11 ಗಂಟೆಗೆಲ್ಲ ಲೋಕಾಯುಕ್ತ ಕೋರ್ಟಲ್ಲಿದ್ದಾರೆ. ಇದು ರೀ ನೈತಿಕತೆ ಅಂತ ಹೇಳಿದ್ರೆ, ಮಾನ್ಯ ಸಿದ್ದರಾಮಯ್ಯನವರು ಕುತ್ಕೊಂಡ್ಬಿಟ್ಟು ನಾನು ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ. ವಾಲ್ಮೀಕಿ ಕನ್ನಡದಲ್ಲಿ ಫಸ್ಟ್ ಇವ್ರು ಏನು ಹೇಳಿದ್ರು, ಹಗರಣ ಹಾಗೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಏನು ಹೇಳ್ತಾರೆ, ಇಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ಸಚಿವರು ಮಾಡೇ ಇಲ್ಲ ಅಂತ ಹೇಳ್ತಾರೆ. ಸಚಿವರು ಪ್ರೂವ್ ಆದ್ಮೇಲೆ ಇಲ್ಲ ಸಚಿವರು ಮಾಡಿರ್ಬೋದು, ನಾನಲ್ವಲ್ಲ ಅಂತ ಹೇಳ್ತಾರೆ.
ಮಾಡ್ತಾರೆ, ಅವರೇ ಫೈನಾನ್ಷಿಯಲ್ ಮಿನಿಸ್ಟರು. 100 ಕೋಟಿ ಡೆಬೋ ಇರಬೇಕಾದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಬೇಕು, ಅವರ ಮೌಖಿಕ ಅಪ್ರೂವಲ್ ಇದ್ರೆ ಇದು ಹೋಗುತ್ತೆ ಆಚೆ 187 ಕೋಟಿ. ಏನ್ರಿ ಮಾತಾಡ್ತಾರೆ? ಜನಕ್ಕೆ ಯಾಕ್ರಿ ಇಂಥ ಮೂರ್ಖತನ ಮಾಡಕ್ ಹೋಗ್ತಾರೆ ಅವರು? ಮಾನ್ಯ ಸಿದ್ದರಾಮಯ್ಯನವರು ಅವರೇ ಒಬ್ರು ವಕೀಲರಿದ್ದಾರೆ, ನನಗೆ ಅವ್ರ ಮೇಲೆ ಭಾರಿ ಒಳ್ಳೆ ಏನದು ಅಭಿಪ್ರಾಯ ಇದೆ. ಸುದೀರ್ಘವಾಗಿ ಒಂದು ರಾಜಕಾರಣ ಮಾಡಿರುವಂಥವ್ರು, ಅವರೇ ಒಬ್ರು ವಕೀಲರಾಗಿ ಅವ್ರಿಗಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಅವ್ರಿಗೆ ಭಯ ಸ್ಟಾರ್ಟ್ ಆಗಿರಲ್ವಾ? ಆ ಭಯ ಇರೋದ್ರಿಂದಾನೇ ಇಷ್ಟೆಲ್ಲ ಇವರು ಇರ್ತಾರಲ್ಲ ಸಪೋರ್ಟರ್ಸ್ ಬ್ಯಾಕಿಂದ. ಅವತ್ತು ನಾನು ಇನ್ನೂ ಏನೋ ಎಕ್ಸ್ಟೆಂಡೆಡ್ ಆಗಿ ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಬೈರ್ತಿ ಸುರೇಶ್ ಅವರು ಇದ್ರ ವಿಚಾರ ಬಂದಿದ್ದ ತಕ್ಷಣನೇ ರಾತ್ರೋರಾತ್ರಿ ಮೂಡ ಆಫೀಸ್ಗೆ ಹೋಗ್ಬಿಟ್ಟು ಚಾರ್ಟೆಡ್ ಪ್ಲೇನಲ್ಲಿ ಆ ದಾಖಲಾತಿಗಳು ಕಡತಗಳನ್ನ ತಗೊಬರುವಂಥದ್ದು ಏನಿತ್ತು, ಯಾಕೆ ತಗೊಂಬರ್ದ್ರಿ ನೀವು? ಆನ್ಸರ್ ಮಾಡಿ ಅದಕ್ಕೆ. ಇದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ಇನ್ನು ನೆಕ್ಸ್ಟ್ ವೈಟ್ನರ್ ನಾವು ಹೇಳೋದಂತದೇ ಇಲ್ಲ. ಕ್ವಿಕ್ಕಾಗಿ ಹೇಳ್ತೀನಿ ನಾನು. ಕಂಡೋರ್ ಯಾರು? ಯಾವುದೇ ಅವ್ರು ಚಾರ್ಟರ್ ಪ್ಲೇನ್ ಅಲ್ಲಿ ಮೈಸೂರಿಗೆ ಹೋದ್ರು ಅಂದಿದ ತಕ್ಷಣ ಅದನ್ನ ತಗೊಂಡ್ಬಂದ್ರು ಅಂತ ಕಂಡೋರ್ ಯಾರು? ಹುಡುಕಿ ತೆಗಿತೀವಿ. ಒಂದೊಂದಕ್ಕೂ ಇವರು ಉತ್ತರ ಕೊಡಬೇಕು. ಸಿಕ್ಕಾಪಟ್ಟೆ ರಾಜ್ಯವನ್ನ ಹಾಳು ಮಾಡಿದ್ದಾರೆ, ರಾಜ್ಯದ ಜನತೆಯಲ್ಲಿ ಭಯ ಮೂಡಿಸಿದ್ದಾರೆ. ಇಂಥ ಒಂದು ಸರ್ಕಾರನ ನಾವು ಬಿಡಲ್ಲ, ಎಳೆ ತೆಗೆದು ಒಂದೊಂದೇ ಜನರ ಮುಂದೆ ಇಡ್ತೀವಿ. ಜನ ತೀರ್ಮಾನ ಮಾಡ್ಲಿ ಇವ್ರ ಬಗ್ಗೆ. ಇವ್ರ ಮುಂದಿನ ದಿನಗಳಲ್ಲಿ ಇವ್ರ ಎಂತ ಲೀಡರ್ಸು, ಇವ್ರು ಯಾವ ಈ ಸರ್ಕಾರದಲ್ಲಿ ಏನ್ ನಡೀತಾ ಇದೆಯೋ ಅದ್ರ ಬಗ್ಗೆ ತೆಗಿರಿ. ಯಾವ್ದೋ ಓಬಿರಾಯನ್ ಕಾಲದಲ್ಲಿ ನಡೆದಿರುವಂತ ಯಾವ್ದೋ ವಿಚಾರ ಯಾಕೆ ಭಯ? ಯಾಕೆ ಭಯ? ಕಾಂಗ್ರೆಸ್ ಯಾಕೆ ಭಯ? ಯಾಕೆ ಭಯ ಪಡ್ತೀರಾ? ಹೋಗಿರಾಯ ಕಾಲ ಅಂತ ನಿಮ್ಮ ಮಾಹಿತಿ ಇದೆ, ಮಾಡಿದ್ದಾರೆ. ವೈಟ್ ಶೀಟ್ ಇದು 100 ವರ್ಷದ ಹಳೇದಾದ್ರೂ ವೈಟ್ ಶೀಟ್ ಇದು. ಫೈನ್, ಥ್ಯಾಂಕ್ ಯು 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಥವಾ JDS ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದಲ್ಲಿ ಆಗಿರುವಂಥ ಅಕ್ರಮ ಹಗರಣಗಳು ಏನಿದಾವಲ್ಲ ಅದೆಲ್ಲವೂ ಕೂಡ ತನಿಖೆ ಆಗಲಿ, ಅದು ನಮ್ಮ ಆಗ್ರಹ. ಆದರೆ ನ್ಯಾಯಯುತವಾಗಿ ತನಿಖೆ ಆಗಬೇಕು. ನಾವು ಬಂದಾಗ ನಾವು ಹಂಗೆ ಮಾಡ್ತೀವಿ, ನೀವು ಬಂದಾಗ ನೀವು ಬನ್ನಿ, ಆಮೇಲೆ ನಾವು 5 ವರ್ಷ ಇರ್ತೀವಿ, ಆಮೇಲೆ ನಾವು ಕೂಡ 5 ವರ್ಷ ಆಡಳಿತ ಮಾಡ್ತೀವಿ ಅಂತೇಳಿ ಇಲ್ಲಿ ಜನರನ್ನ ಮೂರ್ಖತನ ಮಾಡೋದಕ್ಕೆ ಹೋಗಬಾರ್ದು. ಬಟ್ ಏನೇ ಇರಲಿ, ಈಗ ಸಿದ್ದರಾಮಯ್ಯ ಮೇಲೆ ಬಂದಿರುವಂಥ ಆರೋಪ ಇದೆಯಲ್ಲ ತನಿಖೆ ಆಗಲಿ, ಕುಮಾರಸ್ವಾಮಿ ಮೇಲೆ ಆರೋಪ ಇದೆಯಲ್ಲ ಅದೆಲ್ಲವೂ ಕೂಡ ತನಿಖೆ ಆಗಲಿ, ನ್ಯಾಯಯುತವಾಗಿ ತನಿಖೆ ಆಗಬೇಕು. ಬಟ್ ಇದು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇದೇ ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.